ಏನೇ ನಮ್ಮ ಇಚ್ಛೆಯ ವಿರುದ್ಧವಾಗಾಯಿತು ಅದೆಲ್ಲನೂ ನೆಗೆಟಿವ್ ಕರ್ಮ. ನಾವು ಡಿಸಿಷನ್ ತಗೊಳ್ತೀವಿ ಅಂತ ಯೋಚನೆ ಮಾಡಿದ ತಕ್ಷಣ ಇಫ್ ಅವರ್ ಬಾಡಿ ಬಿಕಮ್ಸ್ ಲೈಟ್, ಕಂಫರ್ಟಬಲ್, ಬ್ರೆತ್ ಬಿಕಮ್ಸ್ ಈಸಿ, ದಟ್ ಸೇಸ್ ದಟ್ ಓಕೆ ಐ ಆಮ್ ರೆಡಿ. ಆ ಎನ್ಸ್ಲೇವಿಂಗ್ ಎನರ್ಜೀಸ್ ಏನಿದೆ ಅದರಿಂದ ಹೊರಕ್ಕೆ ಬರೋಕ್ಕೆ ದಾರಿಗಳಿದೆ, ಟೆಕ್ನಿಕ್ಸ್ ಇದೆ, ಅದನ್ನು ಪ್ರಾಕ್ಟೀಸ್ ಮಾಡಿ. ಸೆಕ್ಸ್ ಆರ್ಗನಲ್ಲಿ ಜನ್ರೇಟ್ ಆಗುವಂಥ ಎನರ್ಜಿ ಏನಿದೆ ಅದು ಮೆನ್ಸ್ಟ್ರಲ್ ಸೈಕಲ್ ಟೈಮಲ್ಲಿ ಬ್ರೈನಿಗೆ ಅಷ್ಟೊಂದು ಎನರ್ಜೆಟಿಕ್ಲಿ ಹೆಲ್ಪ್ಫುಲ್ ಆಗುತ್ತೆ. ಎಲ್ಲ ಮಕ್ಕಳನ್ನು ಎತ್ತಿದ ತಕ್ಷಣ ವಾವ್ ಅಂತ ಅನಿಸಲ್ಲ, ನಾವೇನೋ ಅಂಡರ್ಗೋ ಆಗ್ತೇವೆ, ನಮ್ಮ ಥಾಟು ಆ ಮಗುಗೆ. ಸೊ ಯು ಹ್ಯಾವ್ ಟು ಬಿ ಇನ್ ಅ ರೈಟ್ ಫ್ರೇಮ್ ಆಫ್ ಮೈಂಡ್ ಮಗುನ ಎತ್ಕೊಳ್ಳೋವಾಗ. ಬಸ್ ಮಾಡ್ತಿ ಬಗ್ಗೆ ಮಾತಾಡ್ತು ಅಂತಂದ್ರೆ ಎಲ್ಲರೂ ಹೇಳೋದು ಹೆಂಗಸ್ರು ನೋಡಬಾರ್ದು ಅಂತ ಹೇಳಿ, ಗುಂಗಟ್ ಹಾಕೊಳ್ಳಿ ಅಂತ ಎಲ್ಲ ಹೇಳ್ತಾರೆ. ಅವ್ರು ಬೇಸಿಕಲಿ ಹೇಳೋದು ಏನಕ್ಕೆ ಅಂತಂದ್ರೆ Concept of karma according to you what? What you sow you reap. As simple as that. Okay. ಹೇಳಬೇಕು ಅಂದರೆ ಚಿಕ್ಕ ವಯಸ್ಸಿಂದ ಇರ್ಬೋದು ನಾವುಗಳು, ಅಂದರೆ ನಮ್ಗಳ ಮನೆಯಲ್ಲಿ ಗಾಡ್ ಫಿಯರಿಂಗ್ ಹೇಳ್ಕೊಡ್ತಾರೆ ಹೊರತು ಗಾಡ್ ಲವಿಂಗ್ ಹೇಳ್ಕೊಟ್ಟಿರಲ್ಲ. Absolutely, very good term. ಸೊ ಗಾಡ್ ಫಿಯರಿಂಗ್ ಹೇಳ್ಕೊಟ್ಟಾಗ ಹಾಗೆ ಹೆಲ್ತಿ ಥಾಟ್ ಫಾರ್ಮ್ಸ್ ಹೇಳ್ಕೊಡಲ್ಲ. ಅಂದರೆ ಸಂಸ್ಕಾರ ಅಂತ ಹೇಳಿ ಒಂದಷ್ಟು ಇದು ಮಾಡಬಾರ್ದು, ಇದು ಒಳ್ಳೇದಲ್ಲ ಅಂತ ಹೇಳಿರ್ತಾರೆ ಹೊರತು ಇದನ್ನು ಮಾಡಬೇಕು ಅನ್ನೋದ್ರ ಮೇಲೆ ಜಾಸ್ತಿ ಒತ್ತಿ ಹೇಳಿರಲ್ಲ. ಸೊ ನಮಗೆ ಆ್ಯಕ್ಷನ್ ಸ್ಪೀಕ್ ಲೌಡರ್ ದ್ಯಾನ್ ವರ್ಡ್ಸ್ ಅನ್ನೋ ಹಾಗೆ ನೋಡ್ತಾ ಇರ್ತೀವಿ. ಐ ಮೀನ್ ಜಾಯಿಂಟ್ ಫ್ಯಾಮಿಲಿಲಿ ಬೆಳಿತೀವಿ, ಅಜ್ಜಿ ಮನೆಗೆಲ್ಲ ಹೋದಾಗ ಅಫ್ಕೋರ್ಸ್ ಎಷ್ಟೊಂದು ದಿನ ಎಲ್ಲರೂ ಒಟ್ಟಿಗೆ ಸೊ ಅದನ್ನು ನೋಡ್ತಾ ಇದ್ದಾಗ ನಮಗೆ ಯಾವುದು ಓಕೆ ಯಾವುದು ನಾಟ್ ಓಕೆ ಗೊತ್ತಿರಲ್ಲ. ಆ್ಯಂಡ್ ನಮ್ಮದೇ ತಲೆಯಲ್ಲಿ ನಮ್ಮದೇ ಫೈಟ್ಗಳೆಲ್ಲ ಇರುತ್ತೆ. ಸೊ ಸುಮಾರು ಬೇಡದನ್ನ ಸೈಲೆಂಟಾಗಿ ಎಲ್ಲರ ಎದುರಿಗೂ ಹೇಳೋಂಗಿಲ್ವಲ್ಲ. ದೊಡ್ಡವ್ರಿಗೆ ಎದುರುತ್ರ ಮಾತಾಡಬಾರ್ದು, ಅನ್ಬಾರ್ದು, ಕೈ ಎತ್ತಬಾರ್ದು. ಅಂದರೆ ಒಳಗಡೆನೆ ಅದ್ಮಿ ಸಾಕಷ್ಟು ವಿಚಾರಗಳನ್ನ ಹುಟ್ಟು ಹಾಕಿರ್ತೀವಿ. ಸೊ ನಾವು ವರ್ಬಲೈಸ್ ಮಾಡದೆ ಹೋದರೂ ಈ ಸ್ಪಿರಿಚುವಲ್ ಪ್ರಾಕ್ಟೀಸಸ್ಗಳು ಶುರು ಮಾಡಿದಾಗ they tend to manifest, and when they manifest, magnify ಆಗಿ manifest ಆಗುತ್ತೆ. Alright. So first thing ಅವಾಗ ನಾವು ಕೇಳೋದು why me, and ನನ್ನ ಲೈಫಲ್ಲಿ ಯಾಕೆ ಹಿಂಗಾಗುತ್ತೆ ಅಂತ ಹೇಳಿ. ಬಟ್ ನೀವು ನೋಟಿಸ್ ಮಾಡ್ತು ಅಂತಂದರೆ ಅದನ್ನು ಜನ್ರೇಟ್ ಮಾಡಿರೋದೇ ನಾವು, ಬೇರೆಯವರಲ್ಲ, ಅದು ಪ್ರೊಜೆಕ್ಟೆಡ್ ಅಲ್ಲ. ಸೊ ಯು ಮೀನ್ ಟು ಸೇ, ನಾನು ಯಾಕೆ ಈ ಪ್ರಶ್ನೆ ಕೇಳಿದ್ರೆ, ಸುಮಾರು ಜನ ಕೆಲವೊಂದು ಕಾನ್ಸೆಪ್ಟ್ಸು ತುಂಬ ಹೆವಿ ಅಂತ ಹೇಳಲ್ಲ, ಒಂದು ಆಳದಲ್ಲಿ ಅದಕ್ಕೆ ಆದಂಥ ಒಂದು ತೂಕ ಇರುತ್ತೆ. ಬಟ್ ಅದನ್ನು ನಾವು ಯಾವ ರೀತಿ ಜನರಲೈಸಾಗಿ ರೂಢೀಕರಿಸಿರ್ತೀವಿ ಅಂತಂದರೆ, ಈಗ ಡಿಪ್ರೆಷನ್ ಬಗ್ಗೆ ಆಗಲೇ ಮಾತಾಡಿದೆ, ಅದೇ ರೀತಿ ಈಗ ಏನೋ ಒಂದು ಚಿಕ್ಕದಾಗಿರುತ್ತೆ, ಅಯ್ಯೋ ನನ್ನ ಕರ್ಮ, ದಿಸ್ ಆಲ್ ಕರ್ಮ ಅಂತೇಳಿ, ಅಥವಾ ಸಿಚುಯೇಷನ್ಸಿಗೆ ನಾವಿರೋಂಥ ಒಂದು ಸಂದರ್ಭಗಳಿಗೆ ಅದನ್ನು ಕರ್ಮಕ್ಕೆ ನಾವು ಕನೆಕ್ಟ್ ಮಾಡ್ತೀವಿ. ಅಂದರೆ ಇದೆಲ್ಲ ನನ್ನ ಹಿಂದಿನ ಜನ್ಮದಲ್ಲಿ ನನ್ನ ಕರ್ಮಗಳಿಗಾಗಿಲ್ಲ, ಇದಕ್ಕೆ ಐ ಆಮ್ ಡೀಲಿಂಗ್ ವಿತ್ ದಿಸ್, ಇದು ನನ್ನ ಕರ್ಮ, ಅಥವಾ ನಾನು ಹುಟ್ಟಿರೋದೇ ಹಿಂಗೆ ಅನ್ನೋ ಒಂದು ವರ್ಗದಿಂದ ಒಳ್ಳೇದಾಗ್ತಿದ್ದಾನೆ, ಇಟ್ ಈಸ್ ಆಲ್ ಬಿಕಾಸ್ ಆಫ್ ಮೈ ಗುಡ್ ಕರ್ಮ ಅಂತ ದಿ ಅದರ್ ಎಂಡ್ವರೆಗೂ ಎವ್ರಿಥಿಂಗ್ ಈಸ್ ಕನೆಕ್ಟೆಡ್. ಇದು ಕರ್ಮ 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 ಅಂತ ಮಾತಾಡ್ತಾ ಇದ್ದಾರೆ ಅಂದರೆ ಹೇಳ್ತೀವಿ, ನಾವು ಕೂಡ ಹೇಳ್ತೀವಿ. ಅದಕ್ಕೆ ದಿ ಓವರ್ ಆಲ್ ಕಾನ್ಸೆಪ್ಟಲ್ಲಿ ಹೇಗೆ ಅಂತ ಗುಡ್ ಕರ್ಮನ ಇದು ನಂದು ಒಳ್ಳೆ ಕರ್ಮ ಅಂತ ಹೇಳೋದು ತುಂಬಾ ಕಡಿಮೆ ನೋಡಿರೋದು ನಾನು, ಅಲ್ವಾ? ಎವ್ರಿ ಡೇ ನಾವು ಯಾರಿಗೂ ರೆಗ್ಯುಲರ್ ಆಗಿ ಪೇನು ಸಫರಿಂಗು ಎಲ್ಲ ಇರಲ್ಲ. ಆಮೇಲೆ ಅದರಲ್ಲಿ ಅಕ್ಸೆಪ್ಟೆನ್ಸ್ ಆಫ್ ಕಾಂಪ್ಲಿಮೆಂಟ್ ಗುಡ್ ಕರ್ಮಗೂ ತುಂಬಾ ಕಮ್ಮಿ ಇರುತ್ತೆ, ತುಂಬಾನೇ ಕಡಿಮೆ. ಇಫ್ ಸಮನ್ ಅಪ್ರಿಶಿಯೇಟ್ಸ್ ಅಂದ್ರೆ ಅಯ್ಯೋ ಬೇಡ 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 ಅನ್ನೋ, ಅಲ್ಲೂ ರಿಜೆಕ್ಷನ್, ಎಲ್ಲೋ ಒಂಥರ ಡಿನೈಲ್ ಅಲ್ಲೇ ಇರ್ತೀವಿ. ಸೊ ಅದೆಲ್ಲ ನೋಡಿದಾಗ ಕರ್ಮದ ಬಗ್ಗೆ ಅಂದ್ರೆ ಏನೇ ನಮ್ಮ ಇಚ್ಛೆಯ ವಿರುದ್ಧವಾಗಾಯ್ತು ಅದೆಲ್ಲಾನು ನೆಗೆಟಿವ್ ಕರ್ಮ, ನಮ್ಮ ಇಚ್ಛೆಯ ವಿರುದ್ಧವಾಗುವಂಥದ್ದು. ಅಥವಾ ನಾವೇನೋ ಕೇಳ್ಕೊಂಡ್ವಿ, ಅದು ನಾವು ಕೇಳಿದ ಹಂಗೆ ಎಕ್ಸಾಕ್ಟ್ ಆಗಿ ಮ್ಯಾನಿಫೆಸ್ಟ್ ಆಗಲಿಲ್ಲ, ಅದೆಲ್ಲಾನು ನೆಗೆಟಿವ್ ಕರ್ಮ. ಓಕೆ, ಬಟ್ ಯಾರು ಇದನ್ನ ಭಗವಂತ ಅದನ್ನ ಮಾಡದೇ ಇರೋದಕ್ಕೆ ಏನು ಕಾರಣ ಇರ್ಬೋದು ಅಂತ ನೋಡಲ್ಲ.
ಅದು ಮ್ಯಾನಿಫೆಸ್ಟ್ ಆಯಿತು ಅಂದರೆ ಅದರಿಂದ ನಮ್ಮ ಲೈಫಿಗೆ ತೊಂದರೆ ಬರ್ಬೋದು, ಅಥವಾ ನಮ್ಮ ಸಂಸಾರದಲ್ಲಿ ಬದಲಾವಣೆಗಳು ಬರ್ಬೋದು, ಅಥವಾ ನಮ್ಮ ಫೈನಾನ್ಷಿಯಲ್ ಆಸ್ಪೆಕ್ಟಲ್ಲಿ, ಹೆಲ್ತಲ್ಲಿ ಏನೋ ತೊಂದರೆಗಳು ಬರ್ಬೋದು, ಅಥವಾ ಅದು ಮ್ಯಾನಿಫೆಸ್ಟ್ ಆಗಿ ಸ್ಟ್ರೆಸ್ ತುಂಬ ಜಾಸ್ತಿ ಬಿಲ್ಡ್ ಆಗಿ ಅದರಿಂದ ಹೆಲ್ತ್ ಅಪ್ಸೆಟ್ ಆಗ್ಬೋದು. ಆ ಕಾರಣದಿಂದ ಅವನು ಮ್ಯಾನಿಫೆಸ್ಟ್ ಮಾಡಿರಲ್ಲ. ಸೊ ಅದನ್ನು ನಾವು ಇದು ನನ್ನ ಒಳ್ಳೇದಕ್ಕೆ ಆಯಿತು ಅಂತ ಜನರಲಿ ನೋಡಲ್ಲ. ಫಸ್ಟ್ ಫ್ಲೋರಲ್ಲಿ ನಿಂತ್ಕೊಂಡು, ಬ್ಯಾಲ್ಕನಿಯಲ್ಲಿ ನಿಂತ್ಕೊಂಡು ನೋಡಿದಾಗ ನಮ್ಮ ರಸ್ತೆದ 2 ಎಂಡ್ ಮಾತ್ರ ಕಾಣುತ್ತೆ. 5th ಫ್ಲೋರಲ್ಲಿ ನಿಂತು ನೋಡಿದಾಗ ಪ್ರಾಬ್ಲಿ 2 ಲೈನ್ಸ್ ಆ ಕಡೆನೂ ಲೇನ್ಸ್ ಆ ಕಡೆದು ಕಾಣಿಸುತ್ತೆ. ಅದೇ ಒಂದು 80th ಫ್ಲೋರಲ್ಲೋ 1000 ಫ್ಲೋರಲ್ಲೋ ನಿಂತ್ಕೊಂಡು ನೋಡಿದಾಗ ಜಸ್ಟ್ ನಾಟ್ ದಿಸ್, ಇನ್ನೊಂದು 10 ನಿಮಿಷ ಆದ್ಮೇಲೆ ಏನೇನು ಬರೋದಿದೆ ಅದು ಕಾಣಿಸ್ತಾ ಇರುತ್ತೆ ತಾನೆ. ಸೊ ಹಿ ರಿಯಲಿ ನೋಸ್ ದ ಬೆಸ್ಟ್ ಫಾರ್ ಅಸ್. ಬರ್ಡ್ಸ್ ವ್ಯೂ, ಈಗಲ್ ಐಸ್ ವ್ಯೂ, ಏನು ಬೇಕಾದ್ರೂ ಹೇಳ್ಬೋದು. ಬಟ್ ಆ್ಯಕ್ಚುಲಿ ಹಿ ನೋಸ್ ದ ಬೆಸ್ಟ್. ಆ್ಯಂಡ್ ನಮ್ಮ ಲೈಫಲ್ಲಿ ಆಗೋದು ದಿ ಬೆಸ್ಟ್. ಅದು ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ಈ ಸಿಂಗಪುರಲ್ಲಿ ಒಂದು ಬುದ್ಧಾಕೋನಿಯನ್ ಟೆಂಪಲ್ ಇದೆ. ಓಕೆ. ಅಲ್ಲಿ ಅವರು ಪ್ರೇ ಮಾಡೋ ರೀತಿ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಓಕೆ. ವಾಟ್ಸ್ ದ ನೇಮ್ ಆಫ್ ದ ಟೆಂಪಲ್? ಬುದ್ಧಾಕೋನಿಯನ್. ಓಕೆ. ಸೊ ಅಲ್ಲಿ ಏನು ಅಂತಂದರೆ ಹೋಗ್ಬಿಟ್ಟು ಕೂತ್ಕೊಂಡು ಪ್ರೇ ಮಾಡ್ತಾರೆ. ಇಟ್ಸ್ ಅನ್ ಎಕ್ಸಾಂಪಲ್ ವಿಚ್ ಒನ್ ಆಫ್ ದ ಲೇಡೀಸ್ ದೇರ್ who has prayed something like this, she said. She was praying for a baby. ನನಗೆ ಗಂಡು ಮಗು ಹುಟ್ಟಲಿ ಅಂತ ಕೇಳ್ಕೊಳ್ತಾ ಇದ್ರು. ಸೊ ಅಲ್ಲಿ ಯಾರೋ ಬಂದವರು, ಅಕಸ್ಮಾತ್ ನಿಮ್ಮ ಗಂಡು ಮಗು ಹುಟ್ಟೆ ಹೆಣ್ಮಗು ಹುಟ್ಬಿಟ್ರೆ ಅಂತಂದರೆ ಐ ಬಿ ಮೋರ್ ದೆನ್ ಹ್ಯಾಪಿ. ಹೆಂಗೆ ಅಂತಂದರೆ ಕೋನಿಯನ್ ನೋಸ್ ದ ಬೆಸ್ಟ್. ಅವರು ಏನು ಕೊಟ್ಟಿದ್ದಾರೆ, ಹೆಣ್ಮಗುನೇ ನನ್ನ ಲೈಫಲ್ಲಿ ತುಂಬ ಜಾಸ್ತಿ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಅಥವಾ ಒಳ್ಳೇದಾಗುತ್ತೆ ನನ್ನ ಲೈಫಲ್ಲಿ, ಅದಕ್ಕೋಸ್ಕರ ಅದನ್ನು ಕೊಟ್ಟಿದ್ದಾರೆ. ಅಂದರೆ ನಾವು ಕೇಳೋದು ಒಂದು, ಅದು ಮ್ಯಾನಿಫೆಸ್ಟ್ ಆದರೆ ಒಳ್ಳೇದು, ಅದಾಗದೆ ಬೇರೆ ಇನ್ನೇನೋ ಆಯಿತು ಅಂದರೆ ಅದಿನ್ನೂ ಜಾಸ್ತಿ ಒಳ್ಳೇದು, ಅದಕ್ಕೆ ಅದು ಮ್ಯಾನಿಫೆಸ್ಟ್ ಆಯಿತು. ಈ ಅಂಡರ್ಸ್ಟ್ಯಾಂಡಿಂಗ್ ಲೈಫಲ್ಲಿ ಬಂದರೆ ಅಮೇಸಿಂಗ್ ಆಗಿರುತ್ತೆ. ಇನ್ಫ್ಯಾಕ್ಟ್ ಲೈಫಲ್ಲಿ ಬರೋದೆಲ್ಲ ಹೇಳಬೇಕು ಅಂದರೆ ಯಂಗರ್ ಡೇಸಲ್ಲಿ ನೋಡಿದಾಗ ಅಲ್ಲಿಂದ ನಮ್ಮ ಲೈಫ್ನ ಒಂದು ರಿವ್ಯೂ ತಗೊಂತು ಅಂತಂದರೆ ಸುಮಾರು ಇನ್ಸಿಡೆಂಟ್ಸ್ಗಳು ಆಗದೆ ಇರೋದಕ್ಕೆ ನಾವು ಇವತ್ತು ಇಲ್ಲಿದ್ದೀವಿ. ಆ್ಯಂಡ್ ಇಟ್ ಈಸ್ ದ ಬೆಸ್ಟ್ ವೇರ್ ವಿ ಆರ್. ಅದೇ ಹೇಳ್ತಾರಲ್ಲ, ಅದನ್ನ ಜನರಲೈಸ್ಗೆ ವಾಟ್ ಎವರ್ ಹ್ಯಾಪನ್ಸ್ ಹ್ಯಾಪನ್ಸ್ ಫಾರ್ ಗುಡ್. ದ ಬೆಸ್ಟ್, ಗುಡ್ ಅಷ್ಟೇ ಅಲ್ಲ, ದಿ ಬೆಸ್ಟ್. ಅದಕ್ಕೋಸ್ಕರ ಹಂಗಾಗತ್ತೆ. ಬಟ್ ಸಚ್ ಎ ನೈಸ್ ಥಾಟ್ ಅಲ್ವಾ ಆ ಲೇಡಿಗೆ. ಅಂದ್ರೆ ಅವರು ಅದೆಲ್ಲ ಕೆಲವು ಎಕ್ಸಾಂಪಲ್ಸ್ಗಳು ಕೇಳಿದಾಗ ಲೈಫ್ ಬಗ್ಗೆ ಅಂಡರ್ಸ್ಟ್ಯಾಂಡಿಂಗೇ ಚೇಂಜ್ ಆಗುತ್ತೆ. ಬಟ್ ಇಟ್ಸ್ ಸೋ ನೈಸ್ ಅಲ್ಲ, ದಟ್ಸ್ ಸೋ ಟ್ರೂ. ಕರ್ಮದಲ್ಲಿ ಎಲ್ಲಾನು ಆಗೋದು ದ ಬೆಸ್ಟ್. ಬಟ್ ಇಫ್ ಯು ಅದನ್ನ ಡೈಸೆಕ್ಟ್ ಮಾಡ್ತಿದ್ರೆ ಬರೀ ಮೊಮೆಂಟ್ರಿಗೆ ಮಾತ್ರ ನಾವು ಒದ್ದಾಡ್ತಿರೋಂಥದ್ದಾಗತ್ತೆ. ಮೊಮೆಂಟ್ರಿನಲ್ಲಿ ಒದ್ದಾಡೋದು ನಾವು ಯಾಕೆ ಅಂತಂದ್ರೆ ನಮ್ಗೆ ಆಕ್ಸೆಪ್ಟೆನ್ಸ್ ಕಡಿಮೆ. ಅಗೇನ್ ಗಾಡ್ ಫಿಯರಿಂಗ್ ಜಾಸ್ತಿ. ನಾನು ಅದು ಮಾಡ್ಲಿಲ್ವೇನೋ, ಅದಕ್ಕೆ ಅವ್ನು ಇದು ಮಾಡಿದ್ನೇನೋ, ನನ್ನ ಭಕ್ತಿನಲ್ಲಿ ಏನೋ ಚ್ಯುತಿ ಆಯ್ತು, ಏನೋ ಸರಿ ಆಗಲಿಲ್ಲ, ಅಥವಾ ನಾನೇನೋ ಸರಿಗೆ ಪ್ರಾರ್ಥನೆ ಮಾಡಲಿಲ್ಲ, ಅಥವಾ ನಾನು ಕೇಳಿದ್ದನ್ನು ಮ್ಯಾನಿಫೆಸ್ಟ್ ಮಾಡಲಿಲ್ವೇನೋ, ಅಥವಾ ನಂದು ಹಳೇದು ಯಾವ್ದಾದ್ರು ಡ್ಯೂ ಇತ್ತೇನೋ, ನಾನು ಅದನ್ನು ಫುಲ್ಫಿಲ್ ವಿ ಜಸ್ಟ್ ಟೇಕ್ ಅ ಡಿಫ್ರೆಂಟ್ ರೂಟ್. ಅದನ್ನು ರೈಟ್ ವ್ಯೂನಲ್ಲಿ ನೋಡೋದೇ ಇಲ್ಲ. ಅಥವಾ ಸ್ವಲ್ಪ ತಾಳ್ಮೆ ಇಟ್ಕೊಂಡು ಓಕೆ ಲೆಟ್ ಮೀ ಅಂಡರ್ಸ್ಟ್ಯಾಂಡ್, ಫಸ್ಟ್ ಆಕ್ಸೆಪ್ಟ್ ಮಾಡ್ಕೊಳ್ಳೋಣ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ, ಆಮೇಲೆ ನೋಡೋಣ. ಆ ಅಂಡರ್ಸ್ಟ್ಯಾಂಡಿಂಗ್ ತುಂಬ ಕಡಿಮೆ ನಮ್ಗಳಿಗೆ, ಅದಕ್ಕೆ ಹಾಗೆ. ಸೊ ಯು ಮೀನ್ ಟು ಸೇ, ಅಕಾರ್ಡಿಂಗ್ ಟು ಯು, ಸಿಂಪಲ್, ಹೌ ಡು ಯು ಹ್ಯಾವ್ ಟು ಪ್ರೇ? ಪ್ರೇಯರ್ ಕ್ಯಾನ್ ಬಿ ಇನ್ ಮೆನಿ ಫಾರ್ಮ್ಸ್. ನೀವೇನು ದೇವರ ಮುಂದೆ ದೀಪ ಹಚ್ಚಿ ಕೂತೇನೆ ಪ್ರಾರ್ಥನೆ ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲಿ ಕೂತಿದ್ದಾಗಲೂ ಬರೋ ಎಲ್ಲ ವ್ಯಕ್ತಿನೂ ದೇವ್ರ ರೂಪದಲ್ಲೇ ಬಂದಿರ್ತಾನೆ. ಉತ್ತರ ಕೊಡಬೇಕು ಮನಸ್ಸಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾಗ, ಮನೆ ಮುಂದೆ ರಸ್ತೆನ ಕಸ ಗುಡಿಸ್ತಿರೋ BBMP ವ್ಯಕ್ತಿ ಯಾರ ಹತ್ರನೋ ಮಾತಾಡ್ತಿರುವಾಗ ಅವರ ಸಂಭಾಷಣೆಯಲ್ಲಿ ನಮಗೆ ಉತ್ತರ ಬರ್ಬೋದು. ಆದರೆ ನಮಗೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಷ್ಟು ಓಪನ್ನೆಸ್ ಇರಬೇಕು. ಏಕೆ ಅವ್ನಿಗೆ ಹೆಂಗೆ ನನ್ನ ಪ್ರಾಬ್ಲಮ್ ಬಗ್ಗೆ ಗೊತ್ತಾಗತ್ತೆ. ಆದರೆ ಸೊ ಭಕ್ತಿ ಎಲ್ಲಿ ಬೇಕಾದ್ರೂ ಇರ್ಬೋದು. ಒಬ್ಬ ಅದೇ ಹೇಳ್ತಾರಲ್ಲ, ಕಲ್ಲಲ್ಲೂ ಶಿವ ಕಾಣಿಸ್ತಾನೆ, ಶಿವನಲ್ಲೂ ಕಲ್ಲು ಕಾಣಿಸ್ಬೋದು. ಒಂದು ಕ್ಲಾಸಿಕ್ ಎಕ್ಸಾಂಪಲ್ ಇದೆ,
ಐ ವಾಸ್ ರೀಡಿಂಗ್ ಒನ್ ಬುಕ್ ಅಬೌಟ್ ಸಚಿನ್ ತೆಂಡೂಲ್ಕರ್. ಸಚಿನ್ ತೆಂಡೂಲ್ಕರ್ಗೆ ಹೇಳ್ತಾರೆ ಹಿ ಹ್ಯಾಡ್ ಎ ಟೆನ್ನಿಸ್ ಎಲ್ಬೋ ಇತ್ತಂತೆ. ಹಿ ಯೂಸ್ ಟು ವೇರ್ ಸಮ್ ಇದು. ಎಷ್ಟು ವರ್ಷ ಆದ್ರೂ ಹಿ ವಾಸ್ ಅಂಡರ್ ಗೋಯಿಂಗ್ ಆಲ್ ದೀಸ್ ಥಿಂಗ್ಸ್ ಬಿಕಾಸ್ ಆಫ್ ದ ಶಾಟ್. ಸೊ ಒಂದ್ಸಲ ಅದು ಚೆನ್ನೈಯಲ್ಲೆಲ್ಲ ಹೋಟೆಲಲ್ಲಿ ಇರ್ಬೇಕಾದ್ರೆ ಹೋಟೆಲ್ಗೆ ಸರ್ವ್ ಮಾಡೋಕೆ ಒಬ್ಬ ಮೇಯ್ಡ್ ಅಥವಾ ಇವನು ಬಂದಿದ್ದೆ ಯಾರು ವೈಟ್ರ್. ಅವ್ನು ಬಂದ್ಬಿಟ್ಟು ಸರ್ವ್ ಮಾಡ್ಬಿಟ್ಟು, ಸರ್ ಕ್ಯಾನ್ ಐ ವಾಂಟ್ ಟು ಸೇ ಸಮಥಿಂಗ್ ಟು ಯು. ಸರ್ ನೀವು ಈ ಎಲ್ಬೋ ಪ್ಯಾಡ್ ಯೂಸ್ ಮಾಡ್ತೀರಲ್ಲ ವಾಟ್ ಎವರ್ ಆರ್ಮ್ದಿದು, ಇದನ್ನು ಈ ಪೊಸಿಷನ್ ಬದಲು ಇಲ್ಲಿ ಇಟ್ಕೊಂಡ್ರೆ ನಿಮಗೆ ಐ ಥಿಂಕ್ ಅದು ಬರಲ್ಲ ಅಂತ ನನಗೆ ಅನ್ನಿಸ್ತಿದೆ ಸರ್. ಸಾರಿ ಸರ್, ಇಟ್ಸ್ ನನ್ ಆಫ್ ಮೈ ಬಿಸ್ನೆಸ್ ಬಟ್ ಐ ಹ್ಯಾವ್ ಟು ಟೆಲ್. ಹೌದಾ, ಟ್ರೈ ಮಾಡೋಣ, ನೆಕ್ಸ್ಟ್ ಟ್ರೈ ಮಾಡೋಣ ಅಂತ ಆಲ್ವೇಸ್ ಪ್ರಾಬ್ಲಮ್ಸ್ ಗಾಟ್ ರಿಸಾಲ್ವ್ ವಿತ್ ದಟ್ ಓನ್ಲಿ ಒನ್ ಪೊಸಿಷನ್ ಚೇಂಜ್ ಆಗೋದಕ್ಕೆ ಅಂತ. ಈ ಸೈಡ್ ಐ ಕನ್ಸಲ್ಟೆಡ್ ಎಷ್ಟು ಜನ ಮಾಡಿದ್ರು ಏನು ಮಾಡಿದ್ರು, ಬಟ್ ದ್ಯಾಟ್ ಪರ್ಸನ್ he just told me ಅವತ್ತು ಏನೋ ಒಂದು ಯಾರೋ ಒಬ್ರು ವೇಟರು, and that changed my whole life. I was like, wow, I mean, we don't know, answer right? comes from everywhere. ಅಲ್ವಾ? ಬಟ್ ಪೇನ್ ಬಗ್ಗೆ ನೀವು ಹೇಳ್ತಾ ಇರುವಾಗ ಜನರಲಿ ನಾವು ನೋಟಿಸ್ ಮಾಡಿರೋದು ಈ ಪ್ರಾಕ್ಟಿಸಸ್ ಅಥವಾ ಲೈಫ್ ಯಾರು ಅಂಡಗೋ ಸಣ್ಣ ಸಣ್ಣ ಪೇನಿಗೆ ಇಮ್ಮಿಡಿಯೇಟ್ ಆಗಿ, ಅಂದರೆ ಇವತ್ತು ಓಕೆ ಇಲ್ಲೊಂದು ಚೂರು ಎಕ್ಸಾಂಪಲ್, ಇಲ್ಲಿ ಸಡನ್ನಾಗಿ ಒಂದು ಚೂರು ಇಲ್ಲೆಲ್ಲೋ ಪೇನ್ ಬಂತು. ಐ ಡೋಂಟ್ ನೋ ಪೀಪಲ್ ಲೈಕ್ ಇವಾಗ ಪೇನ್ ಬಂತು ಅಂದರೆ ಮಧ್ಯಾಹ್ನಕ್ಕೆ ಅಪಾಯಿಂಟ್ಮೆಂಟ್ ತಗೊಂಡು ಹೋಗಿ ಫಿಸಿಯೋಥೆರಪಿಯಿಂದ ಹಿಡಿದು ಸ್ಕ್ಯಾನಿಂಗಿಂದ ಹಿಡಿದು ಅಲ್ಟ್ರಾಸೌಂಡು ಆಗೋಗಿರುತ್ತೆ, MRI ಬಂದ್ಬಿಟ್ಟಿರುತ್ತೆ. ದೇ ಆರ್ ನಾಟ್ ರೆಡಿ. ಓಕೆ ಇದು ಬಂದಿದೆ ಅಂದರೆ ಯಾಕೆ ಬಂದಿರ್ಬೋದು, ನಾನೇನಾರ ಎಮೋಷನ್ಸ್ನ ಹಿಡ್ಕೊಂಡಿದ್ದೀನ ಅಥವಾ ಅದು ಫ್ಲಶ್ ಆಗ್ತಾ ಇದೆಯಾ, ಅದಕ್ಕೂ ಟೈಮ್ ಕೊಡಲ್ಲ. ದ್ಯಾಟ್ ಕೈಂಡ್ ಆಫ್ ಪೀಪಲ್ ನೆಗೆಟಿವ್ ಬಂದರೆ ನೆಕ್ಸ್ಟ್ ಮೂಮೆಂಟ್ ದೇ ಹ್ಯಾವ್ ಗಾನ್ ಟು ದ ಡಾಕ್ಟರ್, ಮೆಡಿಸಿನ್. ಸೊ ಅಕ್ಯುಮುಲೇಟ್ ಆಗಿ ಆಗಿ ಒನ್ ಡೇ ದ್ಯಾಟ್ ವಿಲ್ ಕಮ್ ಔಟ್ ಲೈಕ್ ಅ ಬಿಗ್ ಬಾಂಬ್. ಪೇಷನ್ಸ್ ಆನ್ ಒನ್ಸ್ ಬಾಡಿ ತುಂಬ ಕಡಿಮೆ ಜನಕ್ಕೆ. ಪೇಷನ್ಸ್ ಆರ್ ಪೇಷನ್ಸ್ ಎರಡೂ ಆಗುತ್ತೆ. ಪೇಷಂಟ್ ನಾವು ಯಾವಾಗ ಆಗ್ತೀವಿ ಅಂದ್ರೆ ಪೇಷನ್ಸ್ ಕಡಿಮೆ ಅವರ್ ಬಾಡಿ ಇಸ್ ಟ್ರೈಂಗ್ ಟು ಟಾಕ್ ಟು ಅಸ್. ದ ಬೆಸ್ಟ್ ಥಿಂಗ್ ಅಂತಂದ್ರೆ ಸಿ ಏನೇ ಡೆಸಿಷನ್ ತಗೊಂಡ್ರು ನಾವು ಡೆಸಿಷನ್ ತಗೊಳ್ತೀವಿ ಅಂತ ಯೋಚನೆ ಮಾಡಿದ ತಕ್ಷಣ ಇಫ್ ಅವರ್ ಬಾಡಿ ಬಿಕಮ್ಸ್ ಲೈಟ್, ಕಂಫರ್ಟಬಲ್, ಬ್ರೆತ್ ಬಿಕಮ್ಸ್ ಈಸಿ, ದಟ್ ಸೇಸ್ ದಟ್ ಓಕೆ ಐ ಆಮ್ ರೆಡಿ, ಇಟ್ಸ್ acceptable. The minute you notice tightness, pain, discomfort, ಒಳಗೇನೋ uncomfort, that itself says that this is not the right choice. So you mean to say body itself only will give the answer? Body knows the truth. It's a whole huge computer. It's got tremendous amount of data. And ನಮ್ದು soul aspect ಇರೋದೇ ತಾನೆ. Soul knows everything. And it is constantly guiding us. ನಮಗೆ ಪೇಷನ್ಸ್ ಇಲ್ಲ ಕೂತ್ಕೊಂಡು. ಎಷ್ಟೊಂದು ಜನ ಹೇಳ್ತಾರಲ್ಲ ಗಟ್ ಫೀಲಿಂಗ್ ಬಂದ್ರೂ ದೇ ವಾಂಟ್ ಟು ಟೇಕ್ ಅಪ್ರೂವಲ್ ಆರ್ ಲೈಕ್ ಯಾರೋ ಹೇಳಿದ್ದನ್ನ ಅಂಡ್ ಡಿ ರೂಟ್ ತಗೊಂಡು ಬರ್ತಾರೆ. ದಟ್ ಲೂಸಸ್ ಲಾಟ್ ಆಫ್ ಇಯರ್ಸ್ ಇನ್ ಅವರ್ ಲೈಫ್. ಆ ಥರ ವರ್ಕ್ ಆಗುತ್ತೆ. Sometimes the gut feeling also would have definitely gone wrong also. I think we should be ready to accept that acceptance. Correct. Again, it comes back to the acceptance. Whether it happens right or then it ತಪ್ಪು ಹೋಗುತ್ತೆ, ಆದ್ರೂ ಎರಡೂ ಕೂಡ ಅಕ್ಸೆಪ್ಟೆನ್ಸ್ ಮಾಡ್ಕೊಂಡು ಮುಂದುವರಿಯುವಂಥ ಮೈಂಡ್ ಸೆಟ್ ಬಹಳ ಮುಖ್ಯ. ಒಂದು ಇನ್ನೊಂದೇನು ಅಂದರೆ ಸಿ ನೀವು ಲೈಫ್ ಇಸ್ ಎ ಜರ್ನಿ. ನೀವು ಬರೀ ಡೆಸ್ಟಿನಿ ಅನ್ಕೊಂಡು ಹೋದರೆ ಜರ್ನಿನಲ್ಲಿ ಕಾಣುವಂಥ ಸುಂದರವಾದ ದೃಶ್ಯಗಳನ್ನ ಲೈಫ್ನ ಮಿಸ್ ಮಾಡ್ತೀವಿ. ಬಟ್ ಡೆಸ್ಟಿನಿ ಐ ಮೀನ್ ಇವೆಂಚುಲಿ ವಿ ವಿಲ್ ರೀಚ್ ದ ಡೆಸ್ಟಿನಿ ತಾನೆ. ಲೆಟ್ ಮೀ ಎಂಜಾಯ್ ದ ಲೈಫ್ ಅಂತ ಹೇಳಿ ನೋಡಿದಾಗ ಆ ಲೈಫ್ ನಮಗೆ ಸಾಕಷ್ಟು ಲೆಸನ್ಸ್, ಟೀಚಿಂಗ್ಸ್ನ ಕೊಟ್ಟಿರುತ್ತೆ. ದ್ಯಾಟ್ ವಿಲ್ ಮೇಕ್ ಅವರ್ ಲೈಫ್ ಹೋಲ್ಸಮ್. Actually, yeah. Full of experience. Then life becomes richer and richer. In this process of life ಅಲ್ಲಿ ಕೆಲವೊಂದ್ಸಲ ಎಷ್ಟೊಂದು ಕಡೆ ಪ್ರೆಷರ್ ಅನ್ನೋದು ಬರುತ್ತೆ. ಲೈಕ್ ಅದು ವಯಸ್ಸಿಲ್ಲ. ಇಫ್ ಐ ಹ್ಯಾವ್ ಟು ಟೆಲ್, 10 ವರ್ಷದ ಮಗುಗೂ ಬಂದಿರುತ್ತೆ, ಒಂದು 60 ವರ್ಷದ ಮುದುಕರಿಗೆ, ವಯೋವೃದ್ಧರಿಗೂ ಬಂದಿರುತ್ತೆ. ಸೊ ತಗೊಂಡಾಗ ಪ್ರತಿಯೊಂದು ಅವರ ಸ್ಟೇಜಲ್ಲಿ ಅವ್ರಿಗೆ ಆದಂಥ ರೀತಿ ಪ್ರೆಷರ್ ಬಂದಿರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಯಾವುದೋ ಒಂದು 10th ಸ್ಟ್ಯಾಂಡರ್ಡ್ ಓದ್ತಿರೋ ಮಗುಗೆ ಅದು ಪ್ರೆಷರ್ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅಂತ ಬರುತ್ತೆ. ಅಥವಾ ಇನ್ನೊಬ್ರು ಯಾರಿಗೋ ಮದುವೆ ಆಗುವಂಥ ವಯಸ್ಸು ಬಂದಿದೆ, ನನಗೆ ಅದೇ ಹ್ಯಾಂಡಲ್ ಮಾಡೋದು.
ಮದುವೆ ಆದಮೇಲೆ ಅದು ಬೇರೆ ಥರ ಪ್ರೆಷರ್ ಇರುತ್ತೆ, ಅದನ್ನು ಹ್ಯಾಂಡಲ್ ಮಾಡೋದು. ಸೊ ಇರ್ರೆಸ್ಪೆಕ್ಟಿವ್ ಆಫ್ ಯಾವುದೇ ಒಂದು ಅವ್ರದ್ದೊಂದು ಘಟ್ಟದಲ್ಲಿ ಅವ್ರಿಗೆ ಪ್ರೆಷರ್ ಇದ್ದೇ ಇರುತ್ತೆ ಅಲ್ವಾ ಯೂಶಲಿ. ಹೌ ಡು ಯು ಥಿಂಕ್ ದೀಸ್ ಪೀಪಲ್ ಹ್ಯಾವ್ ಟು ಹ್ಯಾಂಡಲ್ ಒಂದು? ಸೆಕೆಂಡ್ಲಿ, ನಿಮ್ಮ ಪರ್ಸ್ಪೆಕ್ಟಿವ್ ನಿಮಗೆ ಆ ಥರ ಬಂದಾಗ ಹೌ ಡು ಯು ಡೀಲ್ ವಿತ್ ಸಚ್ ಪೀಪಲ್? ಬೆಸ್ಟ್ ಪಾರ್ಟ್ ಅಂತಂದರೆ ಜನ ಅವ್ರ ಲೈಫ್ನ ಅವ್ರು ಲೀಡ್ ಮಾಡ್ತಿರಲ್ಲ. ತಾಯಿ ತನ್ನ ಲೈಫಲ್ಲಿ ಇದ್ದಂಥ ಆಸೆಗಳನ್ನ ತನ್ನ ಮಕ್ಕಳ ಲೈಫಲ್ಲಿ ಬದುಕಕ್ಕೆ ನೋಡ್ತಾರೆ. ದೇ ಫರ್ಗೆಟ್ ದಟ್ ಈಸ್ ಅ ಡಿಫ್ರೆಂಟ್ ಲೈಫ್ ಇಟ್ ಸೆಲ್ಫ್. ಆ ಲೈಫಿಗೆ ಅದರದ್ದೇ ಆದ ಜರ್ನಿ ಇದೆ. ಲೆಟ್ ದ್ಯಾಟ್ ಚೂಸ್, ಲೆಟ್ ದ್ಯಾಟ್ ಅಂಡರ್ಸ್ಟ್ಯಾಂಡ್. ಆ ಮಗುಗೆ ಅದು ಗೊತ್ತಾಗ್ತಾ ಇಲ್ಲ, ನನ್ನದೇ ಲೈಫ್, ನಾನು ನನ್ನ ಲೈಫ್ನ ಲೀಡ್ ಮಾಡಬೇಕು ಅಂತ. ಅದೇನು ಯೋಚನೆ ಮಾಡ್ತಾ ಇದೆ, ಓ ನಮ್ಮ ಅಪ್ಪ ಅಮ್ಮ ಹಿಂಗೆ ಅಂದ್ಕೊಳ್ತಾರೆ, ನಾವು ಅದನ್ನೇ ಮಾಡಬೇಕು ಅಂತ. ಸೊ ಡಬಲ್ ಪ್ರೆಷರ್ ಯಾರಿಗಿದೆ? ಆ ಮಗುಗೆ. ಇವರು ತಮ್ಮದನ್ನು ಅರ್ಥ ಮಾಡ್ಕೊಳ್ದೆ ತನ್ನ ಲೈಫು ತನ್ನ ಮಗು ಲೈಫ್ ಅಂತ ಸಪ್ರೇಟ್ ಮಾಡ್ಕೊಳಕ್ಕಾಗದೆ ತನ್ನ ಆಸೆ ಆಕಾಂಕ್ಷೆನ ಅವ್ರ ಮೇಲೆ ತುಂಬಕ್ಕೆ ನೋಡ್ತಾ ಇರ್ತಾರೆ. ತಾವು ಜನ್ರೇಟ್ ಮಾಡಿರೋದು ಹಾಕಿ ಅವ್ರ ಲೈಫ್ನ ಆ್ಯಂಡ್ ಫೇಲ್ಯೂರ್ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಕರೇಜ್ ಬೇಕು. ಸ್ಪಿರಿಚುಯಾಲಿಟಿಲಿ ಕರೇಜ್ ಈಸ್ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಲೈಫ್ ಇಟ್ ಸೆಲ್ಫ್ ಈಸ್ ಸ್ಪಿರಿಚುಯಾಲಿಟಿ. ಓಕೆ, ಹುಟ್ಟಿದ ತಕ್ಷಣವೇ ಅದಕ್ಕೆ ಹೇಳೋದು ಸ್ಪಿರಿಟ್ ಅಂತ ಹೇಳಿ. ಸ್ಪಿರಿಟ್ ಇರೋ ತನಕನೇ ನಾವು ಮುಂದಕ್ಕೆ ಹೋಗೋದು. ಸೊ ಹುಟ್ಟಿದಾಗ್ಲಿಂದನೂ ಆರ್ ಲೈಫ್ ಇಟ್ ಸೆಲ್ಫ್ ಇಸ್ ಎ ಸ್ಪಿರಿಚುವಲ್ ಲೈಫ್. ಸೊ ಆ ಜರ್ನಿನಲ್ಲಿ ಕರೇಜ್ ಬಹಳ ಮುಖ್ಯ. ಟು ಸ್ಟ್ಯಾಂಡ್ ಅಪ್ ಫಾರ್ ಒನ್ ಸೆಲ್ಫ್. ಬೇರೆ ಯಾರು ಬಂದು ನಮಗೆ ನಿಲ್ಲಲ್ಲ, ನಮಗೆ ನಾವೇ ನಿಲ್ಲಬೇಕು. ಸೊ ಈ ಪ್ರೆಷರ್ ಅನ್ನೋದು ಹೊರಗಡೆಯಿಂದ ಒಂದು ಎನರ್ಜಿ. ಜನರಲಿ ಇಟ್ ಲುಕ್ಸ್ ಲೈಕ್ ಅ ಡಾರ್ಕ್ ಕ್ಲೌಡ್. ಅದು ಮೈಯಲ್ಲಿ ಒಂದು ಚೂಯಿಂಗಮ್ ಥರ ಎಲ್ಲ ಕಡೆನೂ ಅಂಟ್ಕೊಂಡಿರುತ್ತೆ. ಅದನ್ನು ಹೇಗೆ ತೆಗೆದು ಹಾಕಬೇಕು? ಅಗೇನ್ ದೇರ್ ಆರ್ ಮೆನಿ ವೇಸ್ ಟು ಫ್ಲಶ್ ದಟ್ ಥಿಂಗ್ ಔಟ್. ಈಗ ಚಿಕ್ಕ ವಯಸ್ಸಿನ ಮಕ್ಕಳುಗಳು ಹೇಳಿದ್ರಿ ನೀವು, 10 ವಯಸ್ಸಿನ 5 ನೀವು ಜನರಲಿ ನೋಡ್ತು ಅಂತಂದರೆ ಚಿಕ್ಕ ಮಗು, ಹುಟ್ಟಿದ ಮಗು, ಎಕ್ಸಾಂಪಲ್ ತೊಗೋಬೇಕು ಅಂದರೆ ಹುಟ್ಟಿದ ಮಗು, ಅದು ಒಂದು 2-3 ತಿಂಗಳಾಗ್ತಿದ್ದಂಗೆ ಅಮ್ಮ ಕೂತ್ಕೊಂಡು ಪಕ್ಕದಲ್ಲಿ, ಅಮ್ಮ ಅಜ್ಜಿ ಮನೇಲಿ ಯಾರ್ಯಾರು ಇರ್ತಾರಲ್ಲ, ಟರ್ನ್ ಆಗು ಪಪ್ಪ ಅದಾಗುತ್ತೆ. ಇವತ್ತಲ್ಲ ನಾಳೆ ಆಗುತ್ತೆ. ಅದ್ರ ರೈಟ್ ಟೈಮ್ ಬಂದಾಗ ಅದು ಹಾಗೇ ಆಗುತ್ತೆ. ನೀವು ಹೇಳಿದ್ರು ಆಗುತ್ತೆ, ಹೇಳದೇ ಇದ್ರು ಆಗುತ್ತೆ. ಊರಿಗೆ ಮುಂಚೆ ಯಾಕೆ ಮಾಡಿಸ್ಬೇಕು? ಸೊ ಯು ಆರ್ ಟ್ರೈಂಗ್ ಟು build that pressure on the kid. ಅದು ಐ ವಾಂಟ್ ಟು ಸಿ ಸಮಥಿಂಗ್, ನನಗೆ ಅಕಂಪ್ಲಿಷ್ಮೆಂಟ್ ನನಗೆ ಫೀಲ್ ಆಗಬೇಕು. ಸೊ ಐ ಆಮ್ ಟ್ರೈಂಗ್ ಟು ಡೂ ದ್ಯಾಟ್. ಸೊ ಅಲ್ಲಿ ಟರ್ನ್ ಆದರೆ ಅಂಬೆಗಾಲಿಡಮ್ಮ, ಅಂಬೆಗಾಲಿಟ್ರೆ ನಡಿಯಮ್ಮ, ನಡೀತು ಅಂತಂದರೆ ಓಡು. ಇಟ್ಸ್ ಎ ಕಾನ್ಸ್ಟೆಂಟ್. ಚಿಕ್ಕ ಮಕ್ಕಳಲ್ಲಿ ಮಾತಾಡುವಾಗ ತೊದಲು ಮಾತಾಡ್ತಾ ಇರ್ತಾರೆ. ನಾವು ವಯಸ್ಸಾಗಿ ಹೋಗಿದೆ, ಆ ತೊದಲು ನುಡಿ it's not going to be permanent. It Agreed. will learn. But they want to correct the kid. Why? You are trying to kill something. And end of the day ಏನಾಗುತ್ತೆ, ಆ ಫ್ರಸ್ಟ್ರೇಷನ್ ಅದೆಲ್ಲ ಬಿಲ್ಡ್ ಆಗಿರುತ್ತಲ್ಲ, ವಯಸ್ಸಾದ್ಮೇಲೆ ದೊಡ್ಡವ್ರ ಮೇಲೆ ಮಕ್ಕಳುಗಳು ಪ್ರೆಷರ್ ಆಗಿ ಹಾಕಕ್ಕೆ ಶುರು ಮಾಡ್ತಾರೆ. ಅವಾಗ ಪೇರೆಂಟ್ಸ್ ಏನಂತಾರೆ, ಓ ನಮ್ಮ ಮಕ್ಕಳು ನಮಗೆ ರೆಸ್ಪೆಕ್ಟ್ ಕೊಡಲ್ಲ. No, some of these things it's a hard learned lessons. Okay, ನಾವು ಮಕ್ಕಳನ್ನ ಕರೆದಾಗ ಅವ್ರು ಇಮ್ಮಿಡಿಯೇಟಾಗಿ ಎಸ್ ಏನು ಅಂತ ಬಂದು ನಮ್ಮ ಎದುರಿಗೆ ನಿಂತ್ಕೋಬೇಕು. ಅವು ಪಾಪ ನಾವು ಯಾರ ಜೊತೆನಾದ್ರು ಕಮ್ಯುನಿಕೇಟ್ ಮಾಡ್ತಿದ್ದಾಗ ಬಂದು ಅಮ್ಮ ಅಂತಾನೋ ಅಪ್ಪ ಅಂತಾನೋ ಕರೆದ್ರೆ, ಡು ವಿ ಆನ್ಸರ್ ದೆಮ್ ಬ್ಯಾಕ್ ಇಮ್ಮಿಡಿಯೇಟ್ಲಿ? ವಿಲ್ ಸೇ ಮಾತಾಡ್ತಾ ಇಲ್ವಾ? ದ ಸೇಮ್ ಥಿಂಗ್ ಗೋಸ್. ಸೊ ಇದೆಲ್ಲನೂ ಬಿಲ್ಟಪ್ ಆಗಿ ಡಿಫ್ರೆಂಟ್ ವೇನಲ್ಲಿ ಟ್ಯಾಂಟ್ರಮ್ಸ್ ಆಗಿ, ಡಿಸ್ಕಂಫರ್ಟ್ಸ್ ಆಗಿ, ಸ್ಟ್ರೆಸ್ ಬಿಲ್ಡ್ ಆಗ್ತಾರೆ. ಎಲ್ಲಿ ತೋರಿಸ್ತಾರೆ? ಮನೇಲಂತೂ ತೋರ್ಸೋಕ್ಕಲ್ಲ. ಏನಾರು ಮಾಡ್ತು ಅಂತಂದರೆ ಪನಿಷ್ಮೆಂಟ್. ಸ್ಕೂಲಲ್ಲಿ ಟೀಚರ್ಸ್ ಮೇಲೆ ತೋರ್ಸೋಕ್ಕಾಗಲ್ಲ. ಸೊ ಈಸಿಯೆಸ್ಟ್ ವೇ ಎಲ್ಲಿ ತೋರಿಸ್ಬೋದು? ಸ್ಟಡೀಸ್. ಯು ಆಸ್ಕ್ ಮೀ ಟು ಸ್ಟಡಿ, ಐ ವಿಲ್ ನಾಟ್ ಸ್ಟಡಿ. Even if I study, the fear of exam is so huge nowadays. Sudden ಆಗಿ ಬ್ಲ್ಯಾಕ್ಔಟ್ ಆಗುತ್ತೆ. ಕಂಪ್ಯಾರಿಸನ್. 5 ಫಿಂಗರ್ಸೇ ಕಂಪೇರ್ ಮಾಡೋಕ್ಕಾಗಲ್ಲ, ಅಥವಾ ನಮ್ಮ ಮನೇಲಿರೋ ಸಿಬ್ಲಿಂಗ್ಸ್ಗಳನ್ನೇ ಕಂಪೇರ್ ಮಾಡ್ಕೊಳಕ್ಕಾಗಲ್ಲ, ಸ್ಪೌಸ್ನ ಕಂಪೇರ್ ಮಾಡ್ಕೊಳಕ್ಕಾಗಲ್ಲ. ಬಟ್ ಅವರನ್ನು ಮಾತ್ರ
ಹೋಲ್ ಹಾರ್ಟೆಡ್ ಆಗಿ ಹ್ಯುಮಿಲಿಯೇಟ್ ಮಾಡೋದು. ಅದರಿಂದ ಏನಾಗುತ್ತೆ, ಆ ಒಳಗಡೆ ಡಿಪ್ರೆಷನ್ ಬಿಲ್ಡ್ ಆಗಿ ಅದು ಲಾಸ್ಟ್ ಮಿನಿಟಲ್ಲಿ ಕೈ ಕೊಡೋಕ್ಕೆ ಶುರು ಮಾಡಿ. ಸೊ ಹಾಗಾಗಿ ಎಕ್ಸಾಮಿನೇಷನಲ್ಲಿ ಆ ಭಯ ಆಫ್, ಅಗೇನ್ ದೇ ಕ್ಯಾನ್ ಆಲ್ವೇಸ್ ವರ್ಕ್ ಆನ್ ದೆಮ್ ಸೆಲ್ಫ್, ಪಾಸಿಟಿವ್ ಆಗಿ ಮಾಡ್ಕೊಳ್ಬೋದು. ಐ ವಿಲ್ ಪುಷ್ ದಿಸ್ ಟುವರ್ಡ್ಸ್ ಐ ವಿಲ್ ಮ್ಯಾನಿಫೆಸ್ಟ್ ಅಂತ. ಬಟ್ ಎಲ್ರಿಗೂ ಅದು ಬರಲ್ವೇ? ಸೊ ದಟ್ ವಿಲ್ ಚೇಂಜ್. ಆ್ಯಂಡ್ ನಂಗೆ ಕಡಿಮೆ ಬರುತ್ತೆ ಅಂತಾನೆ ಮಾಡಿದಾಗ ಅದೇ ಥಾಟ್ ಫಾರ್ಮ್ಸ್ ಎನರ್ಜಿನಲ್ಲಿ ಇರುತ್ತೆ, ಕರೆಕ್ಟ್ ಮಾಡೋರ್ಗೂ ಅದೇ ಥರ ಎನರ್ಜಿ. ಸೊ ದಟ್ಸ್ ಹೌ ಇಟ್ಸ್ ಎ ಸರ್ಕಲ್ ಆಫ್ ಸ್ಟ್ರೆಸ್ ಎನರ್ಜಿ. How do you think one has to channelize it? One more thing I want to share here. ನಾನು ಫಸ್ಟ್ ಬರಬೇಕು, ಎಲ್ಲರೂ ಫೇಲ್ ಆಗಬೇಕು, ಇಲ್ಲ ನಾನು ಫಸ್ಟ್ ಬರಬೇಕು, ಎಲ್ಲರಿಗೂ ಕಡಿಮೆ ಮಾರ್ಕ್ಸ್ ಬರಬೇಕು. ದಟ್ ಡಸಂಟ್ ವರ್ಕ್. ಇಟ್ ಈಸ್ ಇನ್ ಗಿವಿಂಗ್ ದಟ್ ವಿ ರಿಸೀವ್. ನಾವು ಏನು ಕೊಡ್ತೀವಿ ಅದು ನಮಗೆ ಬರುತ್ತೆ. ಬಟ್ ವೆನ್ ವಿ ಸ್ಟಾರ್ಟ್ ಬ್ಲೆಸ್ಸಿಂಗ್, ಎಲ್ಲರಿಗೂ ಚೆನ್ನಾಗಿ ಮಾರ್ಕ್ಸ್ ಬರಲಿ, ಎಲ್ಲರೂ ತುಂಬ ಚೆನ್ನಾಗಿ ಪ್ರೋಗ್ರೆಸ್ ಆಗಿ ಲೈಫಲ್ಲಿ ಬೆಳೀಲಿ ಅಂತ ಹೇಳಿ ಶೇರಿಂಗ್ ಆ್ಯಟಿಟ್ಯೂಡ್ ಬಿಲ್ಡ್ ಆದಾಗ ಏನಾಗುತ್ತೆ, ಸಪೋರ್ಟಿವ್ ಆ್ಯಟಿಟ್ಯೂಡ್ ಬಿಲ್ಡ್ ಆದಾಗ ಏನಾಗುತ್ತೆ, ಆ ಗ್ರೂಪ್ ಎನರ್ಜಿ ಎಷ್ಟು ಚೆನ್ನಾಗಿ ಬಿಲ್ಡ್ ಆಗ್ತಾ ಇರುತ್ತೆ ಅಂದರೆ ದ ಪರ್ಸನ್ ವಿಲ್ ಇವೆಂಚುಲಿ ಡೂ ಗುಡ್. ನಿಮ್ಮ ಪ್ರಶ್ನೆ ಏನಿತ್ತು, ಇದನ್ನ ಹೇಗೆ ಚಾನಲೈಸ್ ಮಾಡಬೇಕು? ಚಾನಲೈಸ್ ಮಾಡಬೇಕು ಅಂತಂದ್ರೆ ಫಸ್ಟ್ ಥಾಟ್ಸ್ನ ಕರೆಕ್ಟ್ ಮಾಡ್ಕೊಳ್ಳೋಕೆ ಶುರು ಮಾಡಬೇಕು. ಒಂದು ಆ ಎನ್ಸ್ಲೇವಿಂಗ್ ಎನರ್ಜೀಸ್ ಏನಿದೆ ಅದರಿಂದ ಹೊರಕ್ಕೆ ಬರೋಕ್ಕೆ ದಾರಿಗಳಿದೆ, ಟೆಕ್ನಿಕ್ಸ್ ಇದೆ, ಅದನ್ನು ಪ್ರಾಕ್ಟೀಸ್ ಮಾಡಿ. ಡೈಲಿ ರಿವ್ಯೂ ಓಕೆ ಈಸ್ ಸಮಥಿಂಗ್ ವಿಚ್ ಎವ್ರಿಬಡಿ ನೀಡ್ ಟು ಪ್ರಾಕ್ಟೀಸ್. ಏನಿಲ್ಲ, ಕೂತ್ಕೊಳ್ಳೋದು, ಮಲ್ಕೊಳ್ಳೋಕೆ ಮುಂಚೆ ಕೂತ್ಕೊಂಡು, ಈಗ ಫಸ್ಟ್ ಹಾಫ್ ಆಫ್ ದ ಡೇ ಎದ್ದ ತಕ್ಷಣ ನನ್ನ ಎಮೋಷನ್ಸ್ ಹೇಗಿತ್ತು, ನನ್ನ ಥಾಟ್ಸ್ ಹೇಗಿತ್ತು, ನನ್ನ ಬಾಡಿ ಫೀಲಿಂಗ್ಸ್ ಹೇಗಿತ್ತು, ಆಮೇಲೆ ಮಿಡ್ ಡೇ ನಂದು ಹೇಗಿತ್ತು, ವಾಟ್ ವಾಸ್, ಈ ವ್ಯಕ್ತಿ ಅಂದಾಗ ಏನು, ನನ್ನ ರೆಸ್ಪಾನ್ಸ್ ಏನು, ನನ್ನ ಫೀಲಿಂಗ್ಸ್ ಏನು, ಮತ್ತು ಈವ್ನಿಂಗ್ ವಾಟ್ ಡಿಡ್ ಐ, ಹೌ ಡಿಡ್ I get angry, but why did I feel angry? You mean to say like a journal I need to? ನಾವೇನು ಬರೀಬೇಕಾಗಿಲ್ಲ, But at least ಡೇನ 3 ಅಥವಾ 4 ಅಥವಾ 5 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ಕೊಂಡ್ಬಿಟ್ಟು ವೆನ್ ಯು ಸ್ಟಾರ್ಟ್ ಅಬ್ಸರ್ವಿಂಗ್ ಯೋರ್ ಡೇ, ವಿ ಸ್ಟಾರ್ಟ್ ಕಲೆಕ್ಟಿಂಗ್ ಡೀಪೆಸ್ಟ್ ಮೈನ್ಯೂಟ್ ಇನ್ಫಾರ್ಮೇಷನ್ ಅಬೌಟ್ ಒನ್ ಸೆಲ್ಫ್. ನಮ್ಮ ಥಾಟ್ಸ್, ನಮ್ಮ ಎಮೋಷನ್ಸ್, ನಮ್ಮ ಫೀಲಿಂಗ್ಸ್ ನಮಗೆ ಕ್ಲಿಯರಾಗಿ ಕಾಣಿಸೋಕ್ಕೆ ಶುರುವಾಗುತ್ತೆ. ಟು ಬಿ ಆನೆಸ್ಟ್, ನಾನು ಮೊನ್ನೆ ಆ್ಯಕ್ಚುಲಿ ಒಂದು ಈ SLC ಎಕ್ಸಾಮ್ ರಿಸಲ್ಟ್ಸ್ ಬಂದಾಗ ಒಂದು ಪೇರೆಂಟ್ಸ್ ಒಂದು ವೆರಿ ಸರ್ಪ್ರೈಸಾಗಿ ಒಂದು ಮಗನ ಮಾಡಿದ್ದು, ಇಟ್ ರಿಯಲಿ ಸರ್ಪ್ರೈಸ್ ಮಿ. ಹಿ ಫೇಲ್ಡ್ ಇನ್ ಆಲ್ 6 ಸಬ್ಜೆಕ್ಟ್ಸ್. ಒಂದು ಮಗು, ಅವ್ರ ಅಪ್ಪ ಅಮ್ಮ ದೇ ಗಾಟ್ ಎ ಕೇಕ್ ತಂದ್ಬಿಟ್ಟು ಅದನ್ನು ಕಟ್ ಮಾಡಿಸ್ಬಿಟ್ಟು ದೇ ಸಪೋರ್ಟೆಡ್ ಹಿಮ್. ಇಟ್ ಈಸ್ ಓಕೆ, it's okay, nothing, no problem. Number never define us. Number, exactly. He said you have put an effort, it's okay, next attempt al ಮಾಡಬಹುದು ಅಂತ. So the whole news coverage, ಎಲ್ಲರೂ, everyone covered. For a minute I laughed at it. Like ಏನು ಅಂತ. Then I realized I appreciated the parents. ಯಾರಿಗೂ ಇವರು ಸೂಪರ್ ಥಾಟ್ ಅಲ್ವಾ ಇದು, ಅಂದ್ರೆ ಹಂಗೆ ಇರಬೇಕು. ಬಿಕಾಸ್ ಅವನಿಗೆ ಅಲ್ಲಿ ಸಪೋಸ್ ಟು ಬಿ ಸಪೋರ್ಟಿವ್. ಆ ಹುಡುಗನ ಹೇಳ್ತಿದ್ದ, ಇಲ್ಲ ನನಗೆ ಗೊತ್ತು ನಾನು ಪಾಸ್ ಆಗಬೇಕಾಗಿದೆ, ಬಟ್ ನಮ್ಮ ಅಪ್ಪ ನಮ್ಮಮ್ಮ ಸಪೋರ್ಟ್ ಮಾಡಿದ್ರೆ ನಾನು ನೆಕ್ಸ್ಟ್ ಟೈಮ್ ಇಂದ ಚೆನ್ನಾಗಿ ಮಾಡ್ತೀನಿ. ನಾವೇ ಆ ಥರ ಎಷ್ಟೊಂದು ಎಕ್ಸಾಂಪಲ್ಸ್ ಮನೆಗಳಲ್ಲೇ ನೋಡ್ತೀವಿ. How I wish they had done to me. But ಆಗ ಥರ ಫೇಲ್ ಆಗಿರಲಿಲ್ಲ. But still I was an average student. I was a below average student. Probably ನನ್ನ ಫ್ಯಾಮಿಲಿಲಿ they all thought I will be a big failure. Oh yeah. But it's okay. Big mane, ದೊಡ್ಡ ಕಾರು, that doesn't define how happy we are in life. Absolutely. And how, when challenges come, how we can take it and move forward, that matters. And how you face life matters. Since we were talking about ಮನೆ ಅಂತ ತಗೊಂಡಾಗ, ಮನೆಯಲ್ಲಿ ತುಂಬ ಬೇಸಿಕ್ ಆಗಿ ನನಗೆ ಯಾವಾಗಲೂ ತಲೆಯಲ್ಲಿ ಓಡ್ತಿರುತ್ತೆ. ಆ್ಯಂಡ್ ಐ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ದಿಸ್ ಇನ್ ಕ್ವೈಟ್ ಅ ಫ್ಯೂ ಆಫ್ ಪ್ರೀವಿಯಸ್ ಪಾಡ್ಕಾಸ್ಟಲ್ಲೂ ಕೂಡ ಹೇಳಿದ್ದೀನಿ. ಈ ಸೂಪರ್ಸ್ಟಿಷಿಯಸ್ಸು ಮತ್ತು ಬಿಲೀವ್ಸ್ಗಳ ಬಗ್ಗೆ ಇರುತ್ತೆ. ಅಂದರೆ ದಿನನಿತ್ಯದಲ್ಲಿ ನಮಗೆ ಗೊತ್ತಿಲ್ಲದಂಗೆ ಅದನ್ನು ಅಳವಡಿಸ್ಕೊಂಡ್ಬಿಟ್ಟಿದ್ದೀವಿ ಕೆಲವೊಂದನ್ನು. ಯಾವುದೇ ಉದಾಹರಣೆ ಅಂತಂದರೆ, ಈಗೇನೋ ಒಂದು ಬೆಕ್ಕು ಲೆಫ್ಟಿಂದ ರೈಟ್ ಹೋಗುತ್ತೆ ಅಥವಾ ರೈಟಿಂದ ಲೆಫ್ಟ್ ಹೋಗುತ್ತೆ ಅಂತ. ಐ ಸ್ಟಿಲ್ ಪ್ರಾಕ್ಟೀಸ್ ದಟ್. ನಾನು ಕಾರ್ ನಿಲ್ಲಿಸ್ಬಿಟ್ಟು 7 ಸಲ ಹೋಗಿತೀನಿ. ಐ ಡೋಂಟ್ ನೋ ಫಾರ್ ವಾಟ್, ಐ ಡೋಂಟ್ ನೋ ವೈ. ಈವನ್ ಟುಡೇ ಐ ಡೂ ದಟ್. ಅಕಸ್ಮಾತ್ ಇಫ್ ಐ ಮಿಸ್ಡ್ ಅದನ್ನೇನಾದ್ರು ಉಗಿದಿಲ್ಲ ಅಂದರೆ ಐಮ್ ಲೈಕ್ ಉಗಿತೀನಿ, ನಾಟ್ ಲೈಕ್ ಲಿಟ್ರಲಿ ಸ್ಪಿಟ್ಟಿಂಗ್, ಒಂಥರ ತು ಅಂತ ಆ ಥರ ಅಂದ್ಕೊಳ್ಳೋಂಥದ್ದು. ಇಟ್ ಕ್ಯಾನ್ ಬಿ ಏನೋ ಒಂದು ಬೇಸಿಕ್ ಇರ್ಬೋದು.
ನಮ್ಗೆ ಗೊತ್ತಿಲ್ದಿರಂಗೆ ಅದನ್ನ ಅವಿಭಾಜ್ಯ ಅಂಗವಾಗಿ ಬಂದುಬಿಟ್ಟಿದೆ. ಅದನ್ನ ಆಳದಲ್ಲಿ ಅರ್ಥ ಮಾಡ್ಕೊಳಕ್ ಹೋಗಲ್ಲ, ನಾವು ತಿಳ್ಕೊಳಕ್ ಹೋಗಿಲ್ಲ. ವಾಟ್ ಈಸ್ ಯುವರ್ ಟೇಕ್ ಆನ್ ಆಲ್ ದೀಸ್? ಬೆಕ್ಕ ಬಗ್ಗೆಗಿಂತ ಐ ಥಿಂಕ್ ಐ ಪ್ರಿಫರ್ ಟಾಕಿಂಗ್ ಲಿಟಲ್ ಬಿಟ್ ಅಬೌಟ್ ಲೈಕ್ ಮುಸ್ರೆ ಮೈಲ್ಗೆ, ಓಕೆ, ಅಂಡ್ menstrual cycles ಬಗ್ಗೆ. So I think some of these things are very, even though they don't practice, ಎಲ್ಲರೂ ಏನು ಓಕೆ ಅದನ್ನ ನಾವು ಅಪೋಸ್ ಮಾಡಲಿಲ್ಲ ಅಂದ್ರೆ ಇದು ಫೆಮಿನಿಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಗೆ. ಸೊ ಐ ಜಸ್ಟ್ ವಾಂಟ್ ಟು ಮೇಕ್ ಸಮ್ ಆಫ್ ದೀಸ್ ಥಿಂಗ್ಸ್ ಲಿಟಲ್ ಒಂಥರ ಹಳೆ ಕಾಲ ಹೊಸ ಕಾಲ ಅಲ್ಲ, ಇಟ್ಸ್ ಆಲ್ ರಿಲೇಟೆಡ್ ಟು ಎನರ್ಜೀಸ್. ಓಕೆ, ಹಿಂದೆ ರೆಫ್ರಿಜರೇಟರ್ಸ್ ಇರ್ತಾರೆ. ಸೊ ಯಾವುದೇ ಊಟ, ಮೊಸರು, ಹಾಲು ಈ ಥರದ್ದು, ಓಕೆ, ಮೊಸರನ್ನ ಮುಟ್ಟಿ ಹಾಲನ್ನು ಮುಟ್ಟಿದಾಗ ಅಕಸ್ಮಾತ್ ಕೈ ಏನಾರೋ ಯುನೋ ನೇಲಲ್ಲೋ ಎಲ್ಲೋ ಅದ್ರದ್ದು ಅಂಶ ಇದ್ದು ಅದು ಆಯ್ತು, ಹಾಲು ಹೊಡೆದೋಗೋದು. ಅವಾಗಿನ ಜನ ಇಷ್ಟೊಂದು ಪ್ರಾಸ್ಪರಸ್ ಆಗಿರ್ತಾರೆ ಆ್ಯಂಡ್ ಇಷ್ಟೊಂದು ಯಥೇಚ್ಛವಾಗಿ. ಇವಾಗ ಹೆಂಗೆ ಸಿಗುತ್ತೆ, ಇವಾಗ ಓಕೆ ಹಾಲು ಬೇಕು ಅಂದರೆ ನೀವು 9 ಅಲ್ಲ 11 ಗಂಟೆಗೆ ಹೋದರೂ ನಿಮಗೆ ಶಾಪಲ್ಲಿ ಹಾಲು ಸಿಗುತ್ತೆ. ಮನೆಗೆ ಬರುತ್ತೆ, ಸ್ವಿಗ್ಗಿ, ಝೊಮ್ಯಾಟೊ ಎಲ್ಲ ಇದೆ, ಮನೆಗೆ ಬರುತ್ತೆ. ಅವಾಗ ಆ ಸಿಸ್ಟಮ್ ಇರಲಿಲ್ಲ. ಮನೇಲಿ ಮಕ್ಕಳಿರೋರು, ಜಾಯಿಂಟ್ ಫ್ಯಾಮಿಲಿ, ಮಕ್ಕಳಿರೋರು, ಮಕ್ಕಳಿಗೆ ರಾತ್ರಿಗೆ ಸಡನ್ ಆಗಿ ಹಾಲು ಬೇಕು ಅಂದರೆ ಹಾಲಿಲ್ಲ ಅಂದರೆ ತೊಂದರೆ ಆಗುತ್ತೆ. ಸೊ ಅದಕ್ಕೆ ಹಾಲನ್ನು ಸಪ್ರೇಟ್, ಹಾಲು ತುಪ್ಪ ಅದೆಲ್ಲ ಸಪ್ರೇಟು, ಮೊಸರು ಸಪ್ರೇಟು, ಈವನ್ ಸಾರು ಹುಳಿ ಅದನ್ನೆಲ್ಲ ಏನಕ್ಕೆ, ಐ ಮೀನ್ ಇದೆಲ್ಲನೂ ಜಸ್ಟ್ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಈಸ್ ಓನ್ಲಿ ದಿಸ್ ಮಚ್. ಇವಾಗ ರೆಫ್ರಿಜಿರೇಟರ್ ಇದೆ, ಎಲ್ಲ ಇಡ್ಬೋದು, ಆ್ಯಂಡ್ ವಿ ನೋ ಹೌ ಟು ಟೇಕ್ ಕೇರ್ ಆಫ್ ಇಟ್. ಆವಾಗ ತುಂಬ ಜಾಸ್ತಿ ಜನ, ಕಡಿಮೆ ಸಾಮಗ್ರಿಗಳು ತುಂಬ ಕಡಿಮೆ ಇರ್ತಿದ್ರಿಂದ ಅದನ್ನು ಸಂಪೂರ್ಣವಾಗಿ ಬಳಸ್ಕೋಬೇಕು ಅಂತಂದರೆ ವಿ ನೀಡ್ ಟು ಟೇಕ್ ಕೇರ್ ಆಫ್ ದ್ಯಾಟ್ ಪಾರ್ಟ್. ಆವಾಗ ಇನ್ಸೆಕ್ಟ್ಸ್ಗಳು ಜಾಸ್ತಿ. ಇವಾಗ ಆಫ್ ಕೋರ್ಸ್ ವಿ ಹ್ಯಾವ್ ಗುಡ್ ಹೋಮ್ ಪ್ರೊಟೆಕ್ಷನ್ ಇರುತ್ತೆ, ಎಲ್ಲ ಕಡೆನೂ ಯುನೋ ಪೆಸ್ಟ್ ಕಂಟ್ರೋಲ್ ಮಾಡಿರ್ತೀವಿ. ಅವಾಗ ಅದೆಲ್ಲ ಇರ್ತಾ ಇರಲಿಲ್ಲ. ಸೊ ಆ ಅಂಡರ್ಸ್ಟ್ಯಾಂಡಿಂಗ್ಗೆ ಇದೆಲ್ಲ ತುಂಬ ಮಾಡಿ. ಆ್ಯಂಡ್ ಮೆನ್ಸ್ಟ್ರುಯಲ್ ಸೈಕಲ್ ತೊಗೊಂಡು ಅಂತಂದರೆ ವಿಮೆನ್ ಆರ್ ತಾಂತ್ರಿಕ್ ಇನ್ ನೇಚರ್. ಎನರ್ಜೀಸ್ ಇಂಟರ್ನಲ್ ಸರ್ಕ್ಯುಲೇಷನ್ ಏನಿದೆ ತುಂಬ ರಿಚ್ ಆಗಿ ಸರ್ಕ್ಯುಲೇಟ್ ಆಗುತ್ತೆ, ಮೂವ್ ಆಗುತ್ತೆ. ಸೊ ಈ ಮೆನ್ಸ್ಟ್ರಲ್ ಸೈಕಲ್ ಟೈಮಲ್ಲಿ ಏನಾಗುತ್ತೆ, ವೆನ್ ಬ್ಲೀಡಿಂಗ್ ಆಗ್ತಾ ಇರೋವಾಗ ಹಾರ್ಮೋನಲ್ ಚೇಂಜಸ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಅವರನ್ನು ಏನಕ್ಕೆ ಸಪ್ರೇಟ್ ಆಗಿರಿ, ಒಂದು ಚಿಕ್ಕ ವಯಸ್ಸಲ್ಲಿ ಮದುವೆ ಮಾಡೋರು, ಆ ಬಾಡಿಲಿ ಚೇಂಜಸ್ನ ಅರ್ಥ ಮಾಡ್ಕೊಳ್ಳೋ ಅಷ್ಟರಲ್ಲೇ ಆ ಮಕ್ಕಳು ಪಾಪ 1-2 ಮಗು ಹೆತ್ತು ಬಿಟ್ಟಿರೋರು, ಆ್ಯಂಡ್ ಕ್ಯಾಲ್ಶಿಯಂ ಡೆಫಿಷಿಯನ್ಸಿ ಇರೋದು, ಸರಿಗೆ ತುಂಬ ಜನ ಇದ್ದಿದ್ದರಿಂದ ಎಲ್ರಿಗೂ ಜಾಸ್ತಿ ಊಟ ಅಂತೂ ಸಿಗ್ತಾ ಇರಲಿಲ್ಲ, ಮಿನಿಮಮ್ ಸಿಕ್ಕೋದು. ಸೊ ಅಷ್ಟರಲ್ಲಿ ಎಲ್ಲರಿಗೂ ಅಡುಗೆ ಮಾಡಬೇಕು ಅಂದರೆ ಇಟ್ಸ್ ಲೈಕ್ ಅ ಜಿಮ್. ಅಷ್ಟು ಜನಕ್ಕೆ ಒಂದೊಂದು ಕೆಲಸ ಅಂತಂದ್ರು ಕೆಲಸ ಯೂಸ್ ಟು ಬಿ ಹ್ಯೂಜ್. ಸೊ ಆ ಟೈಮಲ್ಲಿ ಅವರಿಗೆ ರೆಸ್ಟ್ ಸಿಗಲಿ ಅನ್ನೋ ಕಾರಣ ಒಂದು. ಎರಡನೇದು, ಪೂಜೆ ಪುನಸ್ಕಾರ, ದೇವಸ್ಥಾನಕ್ಕೆ ಹೋಗೋದು ಬೇಡ, ಚಾಂಟಿಂಗ್ಸ್ಗಳು ಬೇಡ ಅಂತ ಏನಕ್ಕೆ ಹೇಳೋರು ಅಂದರೆ ಸೆಕ್ಸ್ ಆರ್ಗನಲ್ಲಿ ಜನ್ರೇಟ್ ಆಗೋವಂಥ ಎನರ್ಜಿ ಏನಿದೆ ಅದು ಮೆನ್ಸ್ಟ್ರಲ್ ಸೈಕಲ್ ಟೈಮಲ್ಲಿ ಬ್ರೈನಿಗೆ ಅಷ್ಟೊಂದು ಎನರ್ಜೆಟಿಕ್ಲಿ ಹೆಲ್ಪ್ಫುಲ್ ಆಗಲ್ಲ. ಇಟ್ ಡ್ಯಾಮೇಜಸ್ ದ ಎನರ್ಜಿ. ಸೊ ಇವ್ರುಗಳು ಎಷ್ಟು ಇಂಟರ್ನಲಿ ತಾಂತ್ರಿಕ ಅಥವಾ ಡಿವೋಷ್ನಲ್ ಆಗಿ ಹೇಗಿರ್ತಾರೆ ಅಂದರೆ ಆ ಎನರ್ಜಿ ತುಂಬ ಫಾಸ್ಟಾಗಿ ಮೇಲಕ್ಕೆ ಮೂವ್ ಆಗುತ್ತೆ. ಸೊ ಅವರು ಈ ಚಾಂಟಿಂಗ್ಸ್ಗಳು, ದೇವರ ಶ್ಲೋಕಗಳು, ಸಂಗೀತ ಅಥವಾ ದೇವಸ್ಥಾನಕ್ಕೆ ಹೋದಾಗ ಗಂಟೆ, ಇವುಗಳು ಶಬ್ದ ಕಿವಿಗೆ ನಾದ ಬಿದ್ದಾಗ ಏನಾಗುತ್ತೆ, ಸಡನ್ನಾಗಿ ಏನಾದ್ರು ಡಿವೈನ್ ಎನರ್ಜಿ ಬಂದು ಕುಂಡಲಿನಿ ಶಕ್ತಿಗೆ ಅಕಸ್ಮಾತ್ ಟಚ್ ಆಗಿ ಅದು ಮೇಲಕ್ಕೆ ಮೂವ್ ಆಗೋಕ್ಕೆ ಶುರುವಾದರೆ, ಸೆಕ್ಸ್ ಎನರ್ಜಿನೂ ಮೇಲಕ್ಕೆ ಮೂವ್ ಆಗೋಕ್ಕೆ ಶುರುವಾದರೆ ಬಾಡಿಲಿ ಹಾರ್ಮೋನಲ್ ಚೇಂಜಸ್ಸಿಂದ ಹೆಲ್ತ್ ಇಶ್ಯೂಸ್ ಬರ್ಬೋದು. ಆ ಕಾರಣಕ್ಕೋಸ್ಕರ ಅವರು ಆ ಟೈಮಲ್ಲಿ ದಯವಿಟ್ಟು ದೇವಸ್ಥಾನಕ್ಕೆ ಹೋಗಬೇಡಿ ಅಂತ ಹೇಳೋರು. ಇದು ಒಂದು ಆಸ್ಪೆಕ್ಟ್. ಎರಡನೇದು, ಆ ಟೈಮಲ್ಲಿ ತುಂಬ ಇವಾಗ PMS ತುಂಬಾ ಫೇಮಸ್ ಏನಾದ್ರೂ ಇಟ್ಸ್ ಈಸಿ ಟು ಎಸ್ಕೇಪ್ ವಿತ್ ದೋಸ್ ಥಿಂಗ್ಸ್. ಸೈಕಲಾಜಿಕಲಿ ಎಮೋಷ್ನಲಿ ವಲ್ನರಬಲ್ ಆಗಿರ್ತಾರೆ. ಸೊ ಜನಗಳ ಥಾಟ್ ಫಾರ್ಮ್ಸ್, ಎಮೋಷನ್ಸ್ಗಳು ಆ ವ್ಯಕ್ತಿಗೆ ಎಫೆಕ್ಟ್ ಆಗಿ ಅದು ಸ್ಟ್ರಾಂಗ್ ಆಗಿ ಲಾಡ್ಜ್ ಆಗೋದ್ರೆ
ಸೈಕಲಾಜಿಕಲಿ ಯುನೋ ಒಳಗಡೆ ಎನರ್ಜಿ ಚೇಂಜಸ್ ಬರುತ್ತೆ. ಹಾಗಾಗಿ ಅವ್ರನ್ನ ಸ್ವಲ್ಪ ಪ್ರೊಟೆಕ್ಟೆಡ್ ಆಗಿರಲಿ ಅಂತ ಹೇಳಿದೆ. ಈವನ್ ಫಸ್ಟ್ ಟೈಮ್ ಮೆನ್ಸ್ಟ್ರಲ್ ಸೈಕಲ್ ಆದಾಗಲೂ ಸಹ ಮುಂಚೆ ಎಲ್ಲ ಹೇಳ್ತಿದ್ದ ಅಪ್ಪ ಬಂದು ನೋಡೋದು ಬೇಡ ಗಂಡಸ್ರುಗಳನ್ನ. ಇದೆಲ್ಲ ಬೇಸಿಕಲಿ ಏನು ಅಂದರೆ ಎನರ್ಜೀಸ್ ಆ ಟೈಮಲ್ಲಿ ಎಷ್ಟು ಗ್ಲೋ ಇರುತ್ತೆ, ಎಷ್ಟು ಹೆಲ್ತಿಯಾಗಿ ಕಾಣುತ್ತೆ, ಮಕ್ಕಳು ಮುದ್ದಾಗಿ ಕಾಣುತ್ತೆ. ಥಾಟ್ ಫಾರ್ಮ್ ಅಪ್ಪಂದಾದ್ರೇನು ಯಾರ್ದಾದ್ರೆ ಅಯ್ಯೋ ನನ್ನ ಮಗು ಎಷ್ಟು ಚೆನ್ನಾಗಿದೆ ಅಂತ ಈವನ್ ಒನ್ ಥಾಟ್ ದಟ್ ವಿಲ್ ಕೈಂಡ್ ಆಫ್ ಅಲ್ವಾ, ಅಯ್ಯೋ ಪಾಪ ಏನು ಅನಿಸುತ್ತೋ ಏನು ಬರುತ್ತೋ. ಸೊ ಅದೆಲ್ಲ ಎಫೆಕ್ಟ್ ಆಗದೆ ಇರಲಿ ಅನ್ನೋದಕ್ಕೆ. ಮಕ್ಕಳನ್ನೂ ಅಷ್ಟೇ ಫಸ್ಟ್ ಟೈಮ್ ಎತ್ಕೊಂಡಾಗ ವೆದರ್ ಇಟ್ಸ್ ಅ ಡಾಕ್ಟರ್ ಆರ್ ಅ ನರ್ಸ್, ವಾಟ್ ಎವರ್ ದ ಎಮೋಷನ್ಸ್ ದೇ ಆರ್ ಅಂಡರ್ಗೋಯಿಂಗ್, ದಟ್ ವಿಲ್ ಬಿ ದ ಫಸ್ಟ್ ಇಂಪ್ರೆಷನ್. ಸೊ ಆಬ್ವಿಯಸ್ಲಿ ಐ ಥಿಂಕ್ ಮಣಿಪಾಲ್ ಹಾಸ್ಪಿಟಲಲ್ಲಿ ಒಬ್ಬರು ಡಾಕ್ಟರ್ ಇದ್ರು, ಜಯಾ ಭಟ್ ಅಂತ, ಅಮೇಝಿಂಗ್ ಲೇಡಿ, ವೆರಿ ಎಲ್ಡರ್ಲಿ ಲೇಡಿ. ಅವರು ಹೇಳಿದ್ದು ನನಗಿದನ್ನು, ನೀವು ಅಂದ್ಕೊಳ್ತೀರಾ ಮಕ್ಕಳು ನಾವು ಎತ್ತಿದ ತಕ್ಷಣ ಎಲ್ಲ ಮಕ್ಕಳನ್ನು ಎತ್ತಿದ ತಕ್ಷಣ ವಾವ್ ಅಂತ ಅನಿಸಲ್ಲ, ನಾವು ಏನೋ ಅಂಡರ್ಗೋ ಆಗ್ತೇವೆ, ನಮ್ಮ ಥಾಟು ಆ ಮಗುಗೆ. ಸೊ ಯು ಹ್ಯಾವ್ ಟು ಬಿ ಇನ್ ಅ ರೈಟ್ ಫ್ರೇಮ್ ಆಫ್ ಮೈಂಡ್ ಮಗುನ ಎತ್ಕೊಳ್ಳೋವಾಗ. ಸೊ ದೊಡ್ಡವ್ರು ಏನು ಹೇಳ್ತಿದ್ರು ಹಿಂದೆ, ಯು ಹ್ಯಾವ್ ಟು ಲಿಸನ್, ದಟ್ ಹಸ್ ಗಾಟ್ ಲಾಡ್ ಆಫ್ ಎನರ್ಜಿ ವ್ಯಾಲ್ಯೂಸ್ ಅಂತ. ಐ ವಾಸ್ ವೆರಿ ಸರ್ಪ್ರೈಸ್ ಲಿಸ್ನಿಂಗ್ ಸಚ್ ಅ ವಂಡರ್ಫುಲ್, ಐ ಮೀನ್ ಅಷ್ಟೊಂದು ನಾಲೆಡ್ಜ್ ಇರೋ ಗುಡ್ ಗೈನಕಾಲಜಿಸ್ಟ್ ಹಂಗೆ ಹೇಳ್ತಾರೆ ಅಂತಂದರೆ ಇಟ್ಸ್ ಲಾಡ್ ಆಫ್. This was the first time I'm just visualizing why, because so true alwa, ಒಂದು ಮಗು ಬಂದಾಗ the very first person more than the ತಾಯಿ, the doctor will take it, and the very first energy which goes to that baby is from the doctor. Wow. ಹಂಗೆ ಹೇಳ್ತು ಅಂತಂದ್ರೆ ನಾವೆಲ್ಲರೂ ಸಕ್ಸಸ್ಫುಲ್ ಆಗಿರಬೇಕು ಲೈಫಲ್ಲಿ. Of course. ಯಾಕಂದರೆ that doctor who takes the baby in her hands, she is a successful doctor. ಅಷ್ಟು ಒಳ್ಳೆ ಡೆಲಿವರಿ ಮಾಡಿದಾರೆ ಅಂದರೆ she is a successful lady. ಅಂದರೆ ನಮ್ಮೆಲ್ಲರಲ್ಲೂ ಅದು ಇದ್ದೇ ಇರುತ್ತೆ ಎನರ್ಜಿ. ಅವ್ರು ಯಾವ ಫ್ರೇಮ್ ಆಫ್ ಮೈಂಡ್ ಅಲ್ಲಿ ಇರ್ತಾರೆ, ಅದನ್ನು ನಾವು ಹೇಗೆ ಪರ್ಸ್ಯೂ ಮಾಡ್ತೀವಿ ಮ್ಯಾಟರ್ಸ್ ಅ ಲಾಟ್. ಕಾನ್ಫಿಡೆನ್ಸ್ ಎಲ್ಲರಲ್ಲೂ ಇರಬೇಕು. ಅದನ್ನು ಆ ಮೂಮೆಂಟಲ್ಲಿ ನಾವು ಯಾವಾಗ ಅದನ್ನು ರೈಟ್ ಅಂಡರ್ಸ್ಟ್ಯಾಂಡಿಂಗ್ ತೊಗೊಂಡು, ಓಕೆ ಏನೋ ಡಿಸ್ಕಂಫರ್ಟ್ ಬಂದಿದೆ ಬಟ್ ಐ ವಿಲ್ ಫೇಸ್ ಇಟ್, ಐ ವಿಲ್ ಪರ್ಸ್ಯೂ ದಿಸ್, ಐ ವಿಲ್ ಬಿಕಮ್ ಸಕ್ಸಸ್ಫುಲ್ ಅಂದಾಗ ಮಕ್ಕಳಿರ್ಬೋದು, ದೊಡ್ಡೋರಿರ್ಬೋದು, ಕೆಲಸದಲ್ಲಿರ್ಬೋದು, ಮಾರ್ಕ್ಸಲ್ಲಿರ್ಬೋದು, ಲೈಫಲ್ಲಿ ಚೆನ್ನಾಗಿ ಎಲ್ಲರೂ ಮುಂದೆ ಬಂದೇ ಬರ್ತೀವಿ. ಬಿಕಾಸ್ ಲೈಫ್ ಈಸ್ ಬ್ಯೂಟಿಫುಲ್. ಹೊರಗಡೆ ನೋಡ್ತು ಅಂದರೆ ನಮ್ಮ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಥಾಟ್ ಪೇನ್ಫುಲ್ ಆಗಿದೆ ಅಂದರೆ ನಾವು ಹೊರಗಡೆ ಹೋಗಿ ನೋಡಿದಾಗ ಅವತ್ತು ಟ್ರಾವೆಲ್ ಮಾಡ್ತಿರುವಾಗ ಎಲ್ಲರ ಮುಖನೂ ಸಿಂಡರ್ಸಿರೋ ಮುಖಾನೇ ಕಾಣಿಸುತ್ತೆ. ಆದರೆ ಸ್ಮೈಲಿಂದ ಎದ್ದಾಗ ಎಲ್ಲರ ಮುಖನೂ ಸ್ಮೈಲಿಂಗ್ ಕಂಫರ್ಟಬಲ್ ಆಗಿರೋದೇ ಕಾಣಿಸುತ್ತೆ. ನಾವು ಚಿಡ್ಚಿಡಿ ಆಗಿದ್ರೆ ಅವತ್ತು ಎಲ್ಲರೂ ನಮ್ಮನ್ನು ಬೈದ್ಬಿಟ್ಟು ಹೋಗ್ತಾರೆ ಸಿಗ್ನಲಲ್ಲಿ, ಇಲ್ಲ ಅಂದರೆ ಎಲ್ಲರೂ ಸ್ಮೈಲ್ ಕೊಟ್ಕೊಂಡು. ಸೊ ದಟ್ಸ್ ದ ವೇ. ಬೆಕ್ ಹೇಳಿದ್ರಲ್ಲ, ಕ್ರಾಸ್ ಡಸಂಟ್ ಮ್ಯಾಟರ್. ಅದಕ್ಕೆ ಪಾಪ ಆಕಾಶದಿಂದ ಹಾರಕ್ಕೆ ಬರಲ್ವಲ್ಲ, ಇಟ್ ಹ್ಯಾಸ್ ಟು ಕ್ರಾಸ್. ನಾನು ಅದನ್ನ ಹೆಂಗೆ ಸಿಂಪ್ಲಿಫೈ ಮಾಡ್ಕೊತೀನಿ ಅಂದರೆ, ನಾನು ಹಂಗೆ ಯೋಚನೆ ಮಾಡಿದ್ರೆ ಕೆಲವರು ಮನೇಲಿ ಬೆಕ್ಸ್ ಹಾಕೊಂಡಿರ್ತಾರೆ. ಹೌದು. ಸೊ ಅವ್ರು ಪ್ರತಿ ನಡೀತಿರ್ಬೇಕಾದ್ರೆ ಲೆಫ್ಟ್ ಇಂದ ರೈಟ್, ರೈಟ್ ಇಂದ ಲೆಫ್ಟ್ ಇಂದ ದಿವಸಕ್ಕೆ ಒಂದು 100 ಸಲ ನಡೆದಿರ್ಬೋದು. ಪ್ರತಿ ಸಲ ಐ ವಿಲ್ ಬಿ ಲೈಕ್ ಥಿಂಕಿಂಗ್, ಬಟ್ ಈ ಪ್ರಾಕ್ಟೀಸ್ ಹ್ಯಾಬಿಟ್ ಅದೇ ಹೇಳಿದ್ರು. ಅದು ಚಿಕ್ಕ ವಯಸ್ಸಿಂದ ನಮ್ಮ ತಲೆಯಲ್ಲಿ ಹೆಂಗೆ, ಈಗ ನೀವು ಮೊಸರೆ ಮೈಲ್ಗೆ ಅಂತ ಹೇಳಿದ್ರಲ್ಲ, ನನಗೆ ಮುಂಚೆಯಿಂದನೂ ಇದಿತ್ತು. ಈಗ ಮೊಸರು, ಈಗ ಅನ್ನ ಮುಟ್ಟಿರ್ತೀವಿ, ಅನ್ನ ಮುಟ್ಟಿ ನೆಕ್ಸ್ಟ್ ನಾನು ಮೊಸರಿಗೆ ಹೋಗ್ಬೇಕಾದ್ರೆ ನೀರು ಹಾಕೊಂಬಿಟ್ಟು ಅದನ್ನು ಮುಟ್ಬಿಟ್ಟು ಮಾಡೋವಂಥದ್ದು ಅಂತ. ಸೊ ಅದು ಹೆಂಗಾಗ್ಬಿಟ್ಟಿರುತ್ತೆ ಅಂದರೆ, ಈಗಂತೂ ಕೆಲವೊಂದು ಸಂದರ್ಭದಲ್ಲಿ ನೀರು ಇಟ್ಕೊಂಡಿರಲ್ಲ ಅಂದ್ರೆ ಅಲ್ಲಿ ಹೋಗಿ ಇಟ್ಟು ತಿರ್ಗಾ ಕೈ ತೊಳ್ಕೊಂಡು. ಓಕೆ, ಅಗೇನ್ ಥ್ಯಾಂಕ್ಸ್, ಸಾರಿ ಟು ಕಟ್ ಯು ಇನ್ ಬಿಟ್ವೀನ್. ಬಟ್ ನೀವು ನೋಡ್ತು ಅಂತಂದ್ರೆ ಹಿಂದೆ ಅನ್ನ ಮಾಡುವಾಗ ಡೈರೆಕ್ಟ್ ಆಗಿ ಈಗಿನ ತರ ಕುಕ್ಕರ್ ಇರ್ತಾಯಿಲ್ಲ, ಆಯ್ತಾ? ಆ ಎಡ್ಜಲ್ಲಿ ಆ ಇದು ಬಂದಿರೋದು ಉಕ್ಕಿರೋದಲ್ಲ, ಅನ್ನದ ಗಂಜಿ, ಅದು ಸ್ಲಿಪ್ಪರಿ ಆಗಿರುತ್ತೆ. ಓಕೆ, ಒಂದು ಕೈಯಲ್ಲಿ ಪಾತ್ರೆನ ಹಿಡ್ಕೊಂಡಾಗ ಜಾರೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಅಲ್ವಾ? ಅದಕ್ಕೆ ನೀರನ್ನು ಮುಟ್ಟಿದಾಗ ಜಾರಕ್ಕೆ ಕಡಿಮೆ ಆಗಿರುತ್ತೆ. Wow. Thank you. See, basically, it's a practical understanding. ಅದನ್ನ ಎಲ್ಲ ಸುಮಾರು ಪ್ರಾಕ್ಟಿಕಲ್ ಎನರ್ಜೆಟಿಕ್ ಅಂಡರ್ಸ್ಟ್ಯಾಂಡಿಂಗ್ನ ಸೂಪರ್ಸ್ಟಿಷಿಯಸ್ಗೆ ರಿಲೇಟ್ ಮಾಡಿದ್ದಾರೆ. ಬಟ್ ಇಟ್ ಇಸ್ ನಾಟ್. ಬಟ್ ಐ ಮೀನ್ ಐ ಕಾಂಟ್ ಬ್ಲೇಮ್ ನಮ್ಮ ಯಂಗರ್ ಜನರೇಷನ್ನ ಅನ್ನಕ್ಕೆ ಇಷ್ಟಪಡಲ್ಲ. ಏಕೆಂದರೆ ಎಲ್ಡರ್ ಅಥವಾ
1 or 2 ಜನರೇಷನ್ ಹಿಂದೆ ತಗೊಂಡಾಗ ಎಕ್ಸ್ಪ್ಲನೇಷನ್ ಕೊಡೋ ಅಷ್ಟು ಪೇಷನ್ಸ್ ಟಾಲರೆನ್ಸ್ ಅವ್ರಿಗಿರ್ಲಿಲ್ಲ, ಕ್ಲಾರಿಟಿ ಇರಲಿಲ್ಲ, ಕಮ್ಯುನಿಕೇಶನ್ ತುಂಬ ಲಿಮಿಟೆಡ್ ಆಗಿರೋದು ನಮ್ಗಳ ಮನೆಗಳಲ್ಲೇ ನೋಡಿದಾಗ. ಸೊ ಅದರಿಂದ ಎಲ್ಲನೂ ನಾ ಹೇಳ್ತಿದ್ದೀನಿ ನೀವು ಮಾಡು ಅನ್ನೋರೇ ಹೊರತು ಯಾಕೆ ಅಂತ ಹೇಳ್ಕೊಡೋಷ್ಟು ಸೌಜನ್ಯತೆ ಸಮಾಧಾನ ಇದ್ದಿದ್ರೆ ನಾವುಗಳು ಈ ಥರ ಯಾಕೆ ಅಂತ ಪ್ರಶ್ನೆ ಕೇಳಿದ್ರು ಅವ್ರಿಗೆ ಉತ್ತರ ಗೊತ್ತಿದ್ದಿದ್ರೆ, ಬಿಕಾಸ್ ಇದು ಜನರೇಷನ್ ಟು ಜನರೇಷನ್ ಸುಮ್ಮನೆ ಟ್ರಾನ್ಸ್ಫರ್ ಆಗಿರುತ್ತೆ ಹೊರತು ನೋಡಿ ಕಲ್ತಿರೋದು ಹೊರತು. ಸೊ ನಮ್ಗೆ ಯಾಕೆ ಅಂತ ರೀಸನಿಂಗ್ ಗೊತ್ತಿರಲ್ಲ, ಲಾಜಿಕಲ್ ರೀಸನಿಂಗ್ ಅಂತ. ಲಾಜಿಕಲ್ ರೀಸನಿಂಗ್ ಕೇಳೋಕೆ ನೀನು ವಿತಂಡವಾದ ಅಂತ ಆಗುತ್ತೆ ಅಷ್ಟು ಹೊರತು ಇನ್ನೇನೋ ಆಗಕ್ಕೆ ಸಾಧ್ಯ ಇರೋದಿಲ್ಲ. ಎನಿವೆ, ಮೂವಿಂಗ್ ಆನ್, ನಿಮ್ಮ ಜೀವನಕ್ಕೆ ಮಾನಸ ಸರೋವರ ಎಷ್ಟು ಹತ್ತಿರ? ಬಹಳ. ವಾಟ್ ಈಸ್ ಯುವರ್ ಎಕ್ಸ್ಪೀರಿಯನ್ಸ್? ಮಾನಸ ಸರೋವರ ಅಲ್ಲಿ ಹೋದಾಗ ಆ ಎನರ್ಜಿ, ಅಲ್ಲಿ ಸ್ಟಿಲ್ನೆಸ್ ಮಾನಸಿಕವಾಗಿ ಒಂಥರ ಭಗವಂತನ ಎನರ್ಜಿಗೆ ತುಂಬ ಹತ್ತಿರ ಕರ್ಕೊಂಡು ಹೋಗುತ್ತೆ. ಒಂದು ಅಲ್ಲಿರೋ ಸ್ಟಿಲ್ನೆಸ್ ಹೆಂಗೆ ಅಂತಂದರೆ ನಮ್ಮಲ್ಲಿರುವಂಥ ಎಲ್ಲ ಥಾಟ್ಸ್ಗಳನ್ನೂ ತಾನೇ ಕ್ಲಿಯರ್ ಮಾಡೋಕ್ಕೆ ಶುರು ಮಾಡಿ. ಒಂದು ಜರ್ನಿ ಇರ್ಬೋದು, ಒಂದು ಅಲ್ಲಿರೋ ಕ್ಲಾರಿಟಿ, ಆ ಹವಾಮಾನದಲ್ಲಿ ಇರುವಂಥ ದೈವಿ ಶಕ್ತಿ. ಆ್ಯಂಡ್ ಚಿಕ್ಕ ವಯಸ್ಸಿಂದ ನಮಗೆ ಮಾನಸ ಸರೋವರದಲ್ಲಿ ಭಗವಂತ ಹಂಗೆ ಮಾಡ್ತಿದ್ದ, ಭಗವಂತನ ಅದನ್ನೇ ಕೇಳಿ ಬೆಳೆದಿರೋದ್ರಿಂದ ಒಂದು ಆದ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಬಟ್ ಸ್ಪಿರಿಚುಯಾಲಿಟಿನಲ್ಲಿ ಎನರ್ಜಿ ಅಂಡರ್ಸ್ಟ್ಯಾಂಡಿಂಗ್ ಅದೆಲ್ಲ ನಮಗೆ ಬರೋಕ್ಕೆ ಶುರು ಮಾಡಿದಾಗ, ಪುಸ್ತಕಗಳನ್ನ ಓದೋಕ್ಕೆ ಶುರು ಮಾಡಿದಾಗ ಅಲ್ಲಿರೋ ಶಕ್ತಿಯಲ್ಲಿ ಇರುವಂಥ ಭಗವಂತನ ಇರುವಿಕೆ ಏನಿದೆ ಅದು ತುಂಬ ಸುಲಭವಾಗಿ ಅನುಭವಕ್ಕೆ ಬರುತ್ತೆ. ಎಷ್ಟಲ್ಲಿ ಹೋಗಿದ್ದೀರಾ? ಹೋಗಿದ್ದೀನಿ ಸುಮಾರು ಸಲ. ಹೋಗಿದ್ದೀನಿ ಸುಮಾರು 4-5 ಸಲ ಆಗಿದೆ. ವಾಹ್. ಒಂದು ಸಲ ಯಾತ್ರೆ ಮಾಡೋದು ಭಯಂಕರ ಕಷ್ಟ ಅಂತಾರೆ, ನಿಜಾನ? ಹಂಗೆಲ್ಲ ಏನೂ ಇಲ್ಲ. ನಡೆಯೋ ಭಾವನೆ. ಅಲ್ಲಿ ಸ್ವಲ್ಪ ಬೇರೆ ಥರ ಹವಾಮಾನ ತುಂಬ ಥಂಡಿ. ಸೊ ಹವಾಮಾನ ಥಂಡಿಗಿಂತ ಆ ಸ್ಟಿಲ್ನೆಸ್ ನಮಗೆ ಒಳಗಡೆಯಿಂದ ನಮ್ಮಲ್ಲೇ ವಿಚಾರಗಳನ್ನ ಹೊರಗೆ ಹಾಕ್ತಾ ಇರುತ್ತೆ. ಅದನ್ನು ನಮ್ಮ ಜೊತೆ ನಮ್ಮ ಗಲಾಟೆ, ಜಗಳ, ಕದನ ಎಲ್ಲ ಜೋರಾಗಿರುತ್ತಲ್ಲ. ಹೋದ ಪರಿಕ್ರಮನೂ ಮಾಡಿದ್ದೀನಿ. ಅದು ಹೆಂಗಿರುತ್ತೆ? ಹೌಸ್ ದಿ ಎಕ್ಸ್ಪೀರಿಯನ್ಸ್? ಫಸ್ಟ್ ಡೇ ಪ್ಲಾಟೋ ಇದೆ, ಜಾಸ್ತಿ ಏನಿದಿಲ್ಲ. 2ನೇ ದಿನ ಸ್ವಲ್ಪ ಮೇಲೆ ಹೋಗಿ ಅರೌಂಡ್ 23 ಕಿಲೋಮೀಟರ್ಸ್ ರೇಸ್ ಆ್ಯಂಡ್ ದೆನ್ ಇದು. ಸೊ ಅದು 23 ಕಿಲೋಮೀಟರ್ ಒಂದೇ ದಿನ. ಅದು ಕಂಪ್ಲೀಟ್ ನಡ್ಕೊಂಡು ಹೋದಾಗ ಸ್ವಲ್ಪ ಟೈರಿಂಗ್ ಆಗುತ್ತೆ. ಬಟ್ ಎಷ್ಟು ಪ್ಲೆಸೆಂಟ್ ಅಂದರೆ ಎಂಡ್ ಆಫ್ ದ ಡೇ ಯು ವಿಲ್ ಫೀಲ್ ರಿಫ್ರೆಶಿಂಗ್. Did you ever feel like something very surreal experience? ಇದೆ. ತುಂಬ ಸಟಲ್ ಎಕ್ಸ್ಪೀರಿಯನ್ಸ್ಗಳು ತುಂಬ ಆಗಿದೆ ಇಲ್ಲಿ ತನಕ. ಎನ್ರಿಚಿಂಗ್ ಎಕ್ಸ್ಪೀರಿಯನ್ಸ್ಗಳೆಲ್ಲ. ಮಾನಸ ಸರೋವರ್ಗೂ ಮೌಂಟ್ ಕೈಲಾಶಕ್ಕೂ ಮಾಡಿದ್ದೀರಲ್ಲ, ಡಿಫ್ರೆನ್ಸ್ ಏನನ್ಸುತ್ತೆ ನಿಮಗೆ? ಅಂದರೆ ನಿಮ್ಮ ವೈಯಕ್ತಿಕವಾಗಿ ಮಾನಸ ಸರೋವರದಲ್ಲಿ ಸರೋವರದ ಮುಂದೆ ಕೂತ್ಕೊಂಡು ಸಮಾಧಾನವಾಗಿದ್ದಾಗ ಸ್ಥಿರತೆ ಕಾಣುತ್ತೆ. ಅದರಲ್ಲಿ ಮೊದಲನೇ ಎಕ್ಸ್ಪೀರಿಯನ್ಸ್ ಅಂತಂದರೆ ನೀರಲ್ಲಿ ಮುಳುಗಿ ಎದ್ದ ತಕ್ಷಣ ಆ ಬ್ರೈನ್ ಹೆಂಗೆ ಫ್ರೀಸ್ ಆಗಿರುತ್ತೆ ಅಂದರೆ ನಾವು ಯಾರು ಅನ್ನೋದೇ ಮರ್ತು ಹೋಗಿತ್ತು ನನಗೆ. ನಾ ಎಲ್ಲಿದ್ದೀನಿ ಅನ್ನೋದು ಗೊತ್ತಿರಲಿಲ್ಲ. ಸ್ವಲ್ಪ ಸಮಯ ತಗೊಂಡೆ ರಿಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ. ದೆನ್ ಐ ವಾಸ್ ಬ್ಯಾಕ್ ಟು ನಾರ್ಮಲ್. ದಟ್ ವಾಸ್ ಮೈ ಫಸ್ಟ್. ಆ ಟೆಂಪರೇಚರ್ ಒಳಗಡೆ ಹೋಗಕ್ಕೆ ಆಗುತ್ತಲ್ಲ ಮನಸ್ಸಿದ್ದರೆ ಮಾರ್ಗ? ಅದೆಲ್ಲ ಅನುಭವ. ಹಾಗೆ ಕೈಲಾಸದಲ್ಲಿ ಮೊದಲನೇ ದಿನದ ಪರಿಕ್ರಮದಲ್ಲಿ ನಾರ್ತ್ ಫೇಸಲ್ಲಿ ಎಕ್ಸಾಕ್ಟಾಗಿ ಎದುರುಗಡೆನೇ ಇರ್ತೀವಿ. ಸೊ ಅವ್ನಿಗೆ ಎದುರುಗಡೆ ಇರ್ತಾನೆ, ಅಲ್ಲಿ ಕೆಳಗಡೆ. ಸೊ ಅದರದ್ದು ಹೇಳ್ತಾರಲ್ಲ ಸ್ವರ್ಗಕ್ಕೆ ಒಂದು ಗೇಣು ಅಂತ, ಲಿಟ್ರಲ್ ಸೆನ್ಸ್, ಆ ಥರ ಭಾವನೆ ಅದು. ಈ ಎಕ್ಸ್ಪೀರಿಯನ್ಸ್ಗಳನ್ನ
ಪದಗಳಲ್ಲಿ ಜೋಡಣೆ ಮಾಡಿ ಹೇಳೋದು ಬಹಳ ಕಷ್ಟ. ಯಾಕಂದರೆ ಇದು ಒಳಗಡೆ ಆಂತರಿಕವಾಗಿ ನಡೆಯುವಂಥ ಅನುಭವಗಳು. ಪದಗಳಲ್ಲಿ ಜೋಡಿಸೋದು ತುಂಬ ಕಷ್ಟ. ಆ ಎಕ್ಸ್ಪೀರಿಯನ್ಸ್ಗಳಿಗೆ ವರ್ಡ್ಸ್ಗಳನ್ನ ಹಾಕೋಕ್ಕಾಗಲ್ಲ. ಸೊ ಯು ಮೀನ್ ಟು ಸೇ ನಿಮ್ಮ ಇಷ್ಟ ದೇವತೆ ಅಂದರೆ ನಿಮ್ಗೆ ಶಿವ ಅಂತಲೇ ಹೇಳ್ಬೋದಾ? ಎಲ್ಲ ದೇವರು ಒಬ್ಬನೇ. ಶಿವನಲ್ಲಿ ರಾಮ ಇರ್ತಾನೆ, ರಾಮನಲ್ಲಿ ಶಿವ ಇರ್ತಾನೆ. ಸೊ ಎಲ್ಲರೂ ಒಂದೇ. ಪ್ಲೀಸ್ ಕಂಟಿನ್ಯೂ. ಈಗ ನಾವು ಔದುಂಬರ ವೃಕ್ಷ ತಗೊಂಡಾಗ ಮೇಲ್ಗಡೆ ಬ್ರಹ್ಮ, ಮಧ್ಯದಲ್ಲಿ ವಿಷ್ಣು, ಕೆಳಗಡೆ ಪರಮೇಶ್ವರ ಶಂಕರ. ಓಕೆ, ನಾವು ದಿನ ಬೆಳಗ್ಗೆ ಕರಗ್ರೇವ ಸತ್ತೆ ಲಕ್ಷ್ಮಿ ಹೇಳಿದಾಗಲೂ ಮೇಲೆ ಇರೋದು ಲಕ್ಷ್ಮಿ, ಮಧ್ಯದಲ್ಲಿ ಸರಸ್ವತಿ, ಕೆಳಗಡೆ ಪಾರ್ವತಿ. ನಮಗೆ ಇಬ್ಬರದು ಅಂದರೆ ಅವ್ರದ್ದು ಎರಡೂ ಎನರ್ಜಿ, ಶಿವಂದು ಪಾರ್ವತಿ ಎರಡೂ ಎನರ್ಜಿ ಅವಶ್ಯಕತೆ ಬಹಳ ಬಹಳ ಮುಖ್ಯ. ಬರೀ ವಿದ್ಯೆ ಇದ್ದರೆ ಸಾಲದು, ಬುದ್ಧಿನೂ ಬೇಕೇ ಬೇಕು. ಸೊ ಬ್ರಹ್ಮ ಮತ್ತು ಸರಸ್ವತಿ ಇಬ್ಬರ ಅವಶ್ಯಕತೆನೂ ಉಂಟು. ಬರೀ ಪ್ರೀತಿ ಇದ್ದರೆ ಸಾಲದು, ಲಕ್ಷ್ಮಿನೂ ಇರಲೇಬೇಕು. ಆವಾಗಲೇ ಕೆಲಸ, ಸಂಸಾರ, ಆಧ್ಯಾತ್ಮ, ನಿಜ ಜೀವನ ಎಲ್ಲ ಸಮಾಧಾನವಾಗಿ ನಡ್ಕೊಂಡು ಹೋಗೋಕೆ ಸಾಧ್ಯ. ಶಿವ ಇದ್ದು ಶಕ್ತಿ ಇಲ್ಲದೆ ಇದ್ರೆ ಪೊಸಿಷನ್ ವಿತೌಟ್ ಪವರ್ ಎರಡೂ ಕೆಲಸ ನಡೆಯಲ್ಲ. ಸೊ ಅವರ ಅಷ್ಟು ಜನದ ಶಕ್ತಿ ಬಹಳ ಮುಖ್ಯ. ಸೊ ಏನು ಹೇಳೋದು ಅದಕ್ಕೆ? ಇವರು ದೇವ್ರ ಇಷ್ಟನ ಆ ದೇವರು ಎಲ್ಲ ಒಂದೇ ಶಕ್ತಿ. ಫೈನಲಿ ಇವೆಂಚುಲಿ ಇಟ್ಸ್ ಜಸ್ಟ್ ಒನ್ ಬಿಗ್ ಹ್ಯೂಜ್ ಡಿವೈನ್ ಎನರ್ಜಿ. ವೈ ಐ ಸೆಡ್, ನನಗೆ ಆಲ್ವೇಸ್ ಐ ಹ್ಯಾವ್ ದಿಸ್ ಒನ್ ಡೌಟ್ ಇರುತ್ತೆ. ಈಗ ಐ ಡೂ ಬಿಲೀವ್ ಇನ್ ಲಾರ್ಡ್ ಶಿವ ಅಂತ ಇರುತ್ತೆ. ಓಕೆ, ಶಿವನ್ ಭಕ್ತೆ ಆರಾಧಿಸ್ತೀನಿ. ಈ ಕಡೆ ಹನುಮಂತಂದು ಇರುತ್ತೆ, ಈ ಕಡೆ ಈ ದೇವ್ರದ್ದು ಇರುತ್ತೆ, ಈ ಕಡೆ ಇದೆ 33,000 ಕೋಟಿ ದೇವರುಗಳು ನಮ್ಮ ಇದರಲ್ಲಿದೆ, ನಮ್ಮ ಧರ್ಮದಲ್ಲಿ ತೊಗೊಂಡ್ರೆ. ಈಗ ಪ್ರೇಮ, ಐ ನೋ ದ ಫ್ಯಾಕ್ಟ್ ಆಲ್ಸೋ. ಇದನ್ನೆಲ್ಲ ಬಿಟ್ಟು ಎನರ್ಜಿ ಆಲ್ ಕಮ್ಸ್ ಇನ್ ಟು ಒನ್ ಎನರ್ಜಿ, ಒನ್ ಫಾರ್ಮ್ ಆಫ್ ಎನರ್ಜಿ ವಿ ಹ್ಯಾವ್ ಟು ಮ್ಯಾನಿಫೆಸ್ಟ್. ಅವೆಲ್ಲವೂ ಗೊತ್ತಿದೆ. ಮೈ ಮೈಂಡ್ ರೀಡ್ಸ್ ಹೆಂಗಿರ್ತಾನೆ. ಓಕೆ, ಈಗ ಒಂದು ಶಿವನ್ ನೀನು ಬೇಡ್ಕೊಳ್ಬೇಕಾದ್ರೆ I have a different equation. I am a different person when I sit in front of Shiva. Okay. When I sit in front of Ganesha, I'll be a different human only. I mean, this is ವೈಯಕ್ತಿಕವಾಗಿ ನಾನು ಹೇಳಿದೆ. Or if you sit in front of a Devi ಅಂತ ಅನ್ಕೊಳ್ಳೋಣ, you will be a very different person. I might be very fear. I will be have like lot of huge respect. ಆ ಥರ. Ganesha is a playful ಥರ ಅನ್ಸುತ್ತೆ ನನಗೆ. ಅನ್ಸುತ್ತೆ ಲೈಕ್ ಹೇ ಮಚಾ, ಹೇ ಬ್ರೋ ಅನ್ನೋ ಥರ ಇರುತ್ತೆ. Shiva is like my father ಥರ ಇರುತ್ತೆ. You will be like, he's my father ಥರ, he's going to be. So each god has different equation ಇರುತ್ತೆ. Does it common or like ಎಲ್ರಿಗೂ ಇದೇ ಥರ ಭಾವನೆ ಬರುತ್ತೆ ಅಂತನಾ? ಓಕೆ, ನನ್ನ ಅಂಡರ್ಸ್ಟ್ಯಾಂಡಿಂಗಲ್ಲಿ ಅದು ನನ್ನ ಅನುಭವದಲ್ಲಿ, ನಾನು ಬರೀ ನನ್ನ ಬಗ್ಗೆ ಮಾತಾಡ್ತೀನಿ, ಆ ಭಾವನೆ ಇಲ್ಲ. ಏಕೆಂದರೆ ಶಿವನಲ್ಲಿ ಓಕೆ, ಅಫ್ಕೋರ್ಸ್ ನಾನು ಟೆಂಪಲ್ ವಿಸಿಟ್ಸ್ ತುಂಬ ಜಾಸ್ತಿ ಮಾಡ್ತೀನಿ. ಏನಕ್ಕೆ ಅಂತಂದರೆ ಓಕೆ, ಅದು ಎನರ್ಜಿ ಸೆಂಟರ್ಸ್ ಇರ್ಬೋದು, ಅಥವಾ ಅಲ್ಲಿ ರಿಚ್ ಫೀಲಿಂಗ್, ಅಥವಾ ಅಲ್ಲಿ ಕೂತ್ಕೊಂಡು ಧ್ಯಾನ ಮಾಡೋದ್ರಿಂದ ಏನೋ ಒಂಥರ ಸಮಾಧಾನ. ಸೊ ನನಗೆ ಶಿವ, ಆ್ಯಸ್ ಯು ಮೆನ್ಷನ್, ಅಫ್ಕೋರ್ಸ್ ಸ್ವಲ್ಪ ಜಾಸ್ತಿ ಕನೆಕ್ಷನ್. ಅದು ಆಸ್ಪೆಕ್ಟ್ ಆಫ್ ವಿಲ್ ಬೇಕಾಗಿದ್ದಾಗ ಜಾಸ್ತಿ ಅಲ್ಲೇ ಟ್ಯೂನ್ ಆಗ್ತಾ ಇರುತ್ತೆ. ಸಡನ್ನಾಗಿ ಎಲ್ಲೋ ಎಮೋಷನ್ ಆಫ್ ಲವ್ ಬೇಕಾಯಿತು ಅಂತ ಅನಿಸಿದಾಗ ಎಲ್ಲೋ ಸಡನ್ನಾಗಿ ಕೃಷ್ಣನ ಕಡೆ ವಾಲಿರುತ್ತೆ. ಓಕೆ, ವಾವ್, ವೆರಿ ನೈಸ್. ಎಲ್ಲೋ ಒಳಗಡೆ ಪವರ್ ಅವಶ್ಯಕತೆ ಜಾಸ್ತಿ ಬೇಕಿದೆ ಅಂದಾಗ ಚಾಮುಂಡೇಶ್ವರಿ. ಸೊ ನಮ್ಮ ದೇಹದಲ್ಲಿ ಎನರ್ಜಿ ರಿಕ್ವೈರ್ಮೆಂಟ್ಗೆ ತಕ್ಕಂತೆ ಆ ಟೆಂಪಲ್ ವಿಸಿಟ್ ತಾನಾಗೆ ತಾನೇ ನಡೀತಾ ಇರುತ್ತೆ. ಇಟ್ಸ್ ಅ ವೆರಿ ಗುಡ್ ಪಾಯಿಂಟ್. ಸೊ ಯು ಮೀನ್ ಟು ಸೇ, ಈಗ ಟೆಂಪಲ್ ಅದೇ ಕರೆಸ್ಕೊಳ್ತಾ ನಮ್ಮನ್ನ ಆ ದೇವರು, ಅಥವಾ ಜನರಲಿ ರಿಕ್ವೈರ್ಮೆಂಟ್ ಇದ್ದಾಗ ಆ ಎನರ್ಜಿ ತಾನೇ ಹೋಲ್ ಹಾರ್ಟೆಡ್ ಆಗಿ ಓಪನ್ ಆರ್ಮ್ಸಿಂದ ವೆಲ್ಕಮ್ ಮಾಡ್ತಾ ಇರುತ್ತೆ. ಬಿಕಾಸ್ ಕೆಲವರು ಕಾಂಟ್ರಾಸ್ಟ್ ಆಗಿ ಹೇಳ್ತಾರೆ, ದೇವ್ರಿಗೆ ಅಷ್ಟು ಟೈಮ್ ಇರುತ್ತೆ, ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಇರುತ್ತೆ. ಅವ್ನ ಕೆಲಸನೇ ಅದು, ನಮ್ಮನ್ನು ಪಾಲಿಸೋದೇ ಅವ್ನ ಕೆಲಸ. ಅದಕ್ಕೆ ತಾನು ಅವನನ್ನು ಜಗದೋದ್ಧಾರ ಅನ್ನೋದು.
ಸುಮ್ಮನೆ ಅಂತಾರ ಅಲ್ವಾ? ಅದು ಹೇಳ್ತೀವಿ ತಾನೆ, ಅವನ ಮನಸ್ಸು ಮಾಡದೆ ಒಂದು ಹುಲ್ಕಡ್ಡಿನೂ ಅಲ್ಲಾಡಲ್ಲ ಅಂತ. ಸೊ ಎಲ್ಲ ಗಾದೆ ಮಾತು ನಿಜ ಆಯಿತು ಅಂತಂದರೆ, ಸೊ ದೆರ್ ಇಸ್ ಎ ರಿಕ್ವೈರ್ಮೆಂಟ್, ಅದಕ್ಕೆ ಆ ಎನರ್ಜಿ ಫ್ಲೋ ಆಗ್ತಾ ಇರುತ್ತೆ. ಇನ್ಫ್ಯಾಕ್ಟ್ ಎಷ್ಟೊಂದು ಸಲ ಟ್ರೈ ಮಾಡ್ತೀವಿ, ನಾವು ಹೋಗಬೇಕು ಅಂದ್ಕೊಳ್ತಾ ಇರ್ತೀವಿ, ಏನೋ ಒಂದು ರೀಸನಿಂದ ಹೋಗೋಕ್ಕಾಗ್ತಾನೆ ಇರಲ್ಲ. ಬಟ್ ಆ ಎನರ್ಜಿ ಬೇಕು ಅಂದ ತಕ್ಷಣ ಅಥವಾ ಅದರ ಅವಶ್ಯಕತೆ ಇದೆ ಅಂದಾಗ ಆಗೋಗುತ್ತೆ, ಇನ್ಸ್ಟೆಂಟಾಗಿ ಆಗೋಗುತ್ತೆ. ಮನೆ ದೇವ್ರಿಗೆ ಹೋಗಲೇಬೇಕು ಅಂತ ಹೇಳ್ತಾರೆ, ಇಲ್ಲ ಅಂತಂದರೆ ಕೆಲಸ ಮುಂದೆ. ಸೊ ಈಗ ಮನೆಯಲ್ಲಿ ಏನಾರು ಆಗಬೇಕು ಅಂದರೆ ಮನೆಯಲ್ಲಿರೋ ಎಲ್ಡರ್ಸ್ಗೆ ಇನ್ಫಾರ್ಮೇಷನ್ ಕೊಡದೆ ಫಸ್ಟ್ ಹೋಗಿ ನೇಬರ್ಗೆ ಹೋಗಿ ಇನ್ಫಾರ್ಮೇಷನ್ ಕೊಡ್ತೀರಾ? ಇಲ್ಲ ತಾನೆ. So it's as simple as that. These are all the energies. Since you said, my last segment, let's segregate temples and your experience in the mind. I'm going to throw up the name of the temples. Nimma experience ಏನು ಅಂತ. ಸೊ ಶಿವ ಬಗ್ಗೆ ಹೇಳ್ತಿರ್ಬೇಕಾದ್ರೆ ವಾರಣಾಸಿ, ಕಾಶಿ, your experience. ಕಾಶಿನಲ್ಲಿ ನಾನು ಸುಮಾರು ಸಲ ಅಂದರೆ 1-2-3 ತಿಂಗಳಿಗೆ ಒಂದ್ಸಲ ಜನರಲ್ ವಿಸಿಟ್ ಇದ್ದೇ ಇರುತ್ತೆ ನಂದು. ಕಾಶಿನಲ್ಲಿ ಸಪ್ತಋಷಿ ಆರತಿ ಅಂತ ಸಂಜೆ 7 ಗಂಟೆಗೆ ಮಾಡ್ತಾರೆ. ಆ ಟೈಮಲ್ಲಿ ಅವರು ಪೂಜೆ ಮಾಡುವಾಗ ಡೌನ್ ಪೋರ್ ಆಫ್ ಎನರ್ಜಿ ಇದೆಯಲ್ಲ, ಅದು ಬಹಳ ಎನ್ಲೈಟ್ನಿಂಗ್ ಆಗಿರುತ್ತೆ. ಆ ಕಾರಣಕ್ಕಾಗಿ ಆ ದೇವಸ್ಥಾನ ನನಗೆ ಮನಸ್ಸಿಗೆ ಬಹಳ ಹತ್ತಿರ. ಸೊ ಸ್ಪಿರಿಚುವಲ್ ರೀಚಾರ್ಜ್ ಅಥವಾ ಸೆಲ್ಫ್ ರೀಚಾರ್ಜ್, ಮೀ ಟೈಮ್, ವಾರಣಾಸಿ. ಉಜ್ಜೈನ್ ಮಹಾಕಾಲ್, ಪವರ್, ಸ್ಟ್ರೆಂತ್, ಕ್ಲೆನ್ಸಿಂಗ್. ಲೈಫ್ಲಿ ವೆನ್ ಯು ಆರ್ ಫೇಸಿಂಗ್ ಇನ್ನರ್ ಚಾಲೆಂಜಸ್, ಎಕ್ಸ್ಟರ್ನಲ್ ಚಾಲೆಂಜಸ್, ಪ್ರಾಬ್ಲಿ ಹೀ ಈಸ್ ದ ರೈಟ್ ಗೈಡ್. ಹಿ ಆನ್ಸರ್ಸ್. ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಟ್ಟೇ ಕೊಡ್ತಾನೆ. ಆ್ಯಂಡ್ ಅವ್ನು ಮನಸ್ಸಿದ್ರೆ ಮಾತ್ರ ನೋಡೋದು, ಇಲ್ಲಾಂದ್ರೆ ನೋಡಲ್ಲ. ಅಲ್ಲಿ ತನಕ ಹೋದ್ರೂ ಬಾಗ್ಲಾಕೊಂಡು ಕೂತಿರ್ತಾನೆ. ಸುಮಾರು ಜನಕ್ಕಾಗಿದೆ ಎಕ್ಸ್ಪೀರಿಯನ್ಸ್ ಆ ಥರ. ಸೊ ಈಸ್ ಅ ಕಿಂಗ್. ಐ ಗಾಟ್ 2 ಸಲ ಭಸ್ಮ ಆರತಿ ಎಕ್ಸ್ಪೀರಿಯನ್ಸ್ ಇತ್ತು. ಓಕೆ, ಭಸ್ಮ ಆರತಿ ಬಗ್ಗೆ ಮಾತಾಡ್ತು ಅಂತಂದರೆ ಎಲ್ಲರೂ ಹೇಳೋದು ಹೆಂಗಸರು ನೋಡಬಾರ್ದು ಅಂತ ಹೇಳಿ, ಗೊತ್ತಿಲ್ಲ, ಗುಂಗಟ್ ಹಾಕೊಳ್ಳಿ ಅಂತ ಎಲ್ಲ ಹೇಳ್ತಾರೆ. ಅವ್ರು ಬೇಸಿಕಲಿ ಹೇಳೋದು ಏನಕ್ಕೆ ಅಂತಂದರೆ ಅಲ್ಲಿ ಅಘೋರ ರೂಪ ಬಂದಿರುತ್ತೆ, ಅಂದರೆ ರಿಚ್ ಇರುತ್ತೆ. ಆ್ಯಂಡ್ ಅವ್ರ ಅಂಡರ್ಸ್ಟ್ಯಾಂಡಿಂಗಲ್ಲಿ ಹೆಂಗಸ್ರ ಹ್ಯಾಂಡಲ್ ಮಾಡೋಕ್ಕಲ್ಲ. ಶಿವ ಸ್ಪೆಷಲಿ ಮಹಾಕಾಳ, ಅವನ ಹೆಸರಲ್ಲೇ ಅಷ್ಟು ದೊಡ್ಡ ಸ್ಟ್ರೆಂತ್ ಇದೆ. ಸೊ ಅವನು ಯಾರಿಗೆ ಏನು ಅವಶ್ಯಕತೆ ಇದೆ ಅದೇ ಕೊಡ್ತಾನೆ. ಅವನು ಸೋಲ್ ಆಸ್ಪೆಕ್ಟ್ ಅಲ್ಲಿ ನೋಡಿದಾಗ ಮೇಲ್ ಫೀಮೇಲ್ ಇಲ್ಲ, ಫೀಮೇಲ್ ಮೇಲ್ ಬರೀ ಬಾಡೀಸ್ ಮಾತ್ರ. ಸೋಲ್ ಇಸ್ ಅ ಸೋಲ್. ಆ್ಯಂಡ್ ದೇವರು ಬರೀ ಸೋಲ್ ನೋಡೋದು, ಬಾಡಿ ನೋಡಲ್ಲ. ಸೊ ಅದರಿಂದ ಇದು ಹ್ಯೂಮನ್ ಮೇಡ್. ಸೊ ಅದರಿಂದ ಐ ಡೆಂಟ್ ಫೀಲ್, ನನಗೆ ಐ ಫೆಲ್ ದಟ್ ಐ ನೀಡ್, ಐ ವೆಂಟ್, ನಾನು ನೋಡಿದ್ದೀನಿ. ಐ ಮೀನ್ ಐ ಎಂಜಾಯ್ಡ್ ಬೀಯಿಂಗ್ ಆ ಡಮರು, ಆ ನಗಾಡ, ಅದ್ರ ಮಧ್ಯದಲ್ಲಿ ಶಿವ ಸ್ತುತಿ ಹಾಡ್ತಾ ಇರುವಾಗ ಆ ಡೌನ್ ಪೋರ್ ಆಫ್ ಎನರ್ಜಿ ಈಸ್ ಲೈಕ್ ಸೋ ಬ್ಲಿಸ್ಫುಲ್ ಆ್ಯಂಡ್ ಎಕ್ಸ್ಟಸಿ. That is what is for Mahakal. And especially ಸುಮಾರು 3:30-3:45 ಕೂಡಿಸ್ತಾರೆ. ಅರ್ಲಿ ಮಾರ್ನಿಂಗ್ ಅಲ್ಲಿ ಲೈಟ್ಸ್ ಎಲ್ಲ ಆಫ್ ಮಾಡಿಬಿಟ್ಟಿರ್ತಾರೆ. ಮಧ್ಯ ಒಳಗಡೆ ಲೈಟ್ ಮಾತ್ರ ಇರುತ್ತೆ, ಅದು ಆ ಚಿಕ್ಕದಲ್ಲಿ ಇದ್ರಲ್ಲಿ ಇರುತ್ತೆ. ಅಂಡ್ ಎಲ್ಲ ನಿಮಗೆ ಅಭಿಷೇಕ ಮಾಡಿ, ಆ ವಿಭೂತಿ ಅಭಿಷೇಕ ಎಲ್ಲ ಮಾಡಿ, ಸೊ ನಾನು 5:45 ಅಷ್ಟೊತ್ತಿಗೆ ಆ ಫಸ್ಟ್ ಸನ್ ರೇ ಅಲ್ಲಿ ಡೈರೆಕ್ಟ್ ಬಂದು ಬೀಳುತ್ತಲ್ಲ, that feeling, oh God, it is ಸ್ಪಿರಿಚುವಲ್ ಎಕ್ಸ್ಟಸಿ ಅಲ್ವಾ. ಅಂಡ್ ಅದನ್ನೆಲ್ಲ ಮಾಡಾದ್ಮೇಲೆ ತಿರ್ಗಾ ನೀನು 7 ಗಂಟೆಗೆ ಜಲ ಆರತಿ ಅಂತ ಒಳಗಡೆ ಹೋದಾಗ, ಸೊ ಯು ಹ್ಯಾವ್ ಆಲ್ರೆಡಿ ಹ್ಯಾಡ್ ದಟ್ ಕನೆಕ್ಷನ್ ಫಾರ್ 3-4 ಗಂಟೆಗಳ ಕಾಲ ಕನೆಕ್ಷನ್ ಇರುತ್ತೆ. ಆ್ಯಂಡ್ ಯು ಸ್ಟ್ರೈಟ್ ಔಟ್ ಮುಟ್ಟೋ ಅವಕಾಶ ಸಿಕ್ಕಿದ್ರೆ ಜನ್ಮ ಸಾರ್ಥಕ ಅನ್ನೋ ಫೀಲಿಂಗು ಇಟ್ಸ್ ವೆರಿ ವೆರಿ. ನಂಜನಗೂಡು, ಹಕೀಮ್ ನಂಜುಂಡ. ಸೊ ಹಿ ಈಸ್ ಬೇಸಿಕಲಿ ಫಾರ್ ಮೀ, ನನ್ನ ಪ್ರೊಫೆಷನ್ಗೆ ಅವನ ಎನರ್ಜಿ ಬಹಳ ಮುಖ್ಯ. ಸೊ ಆ ಹೀಲಿಂಗ್ ಕನೆಕ್ಷನ್ ಅದು ನನಗೆ. ಕಾಮಾಖ್ಯ, ಅಗೇನ್ ಆಂತರಿಕ ಶಕ್ತಿಗಳನ್ನ
ಮೇಲಕ್ಕೆ ತೆಗಿಯೋಕ್ಕೆ, ಎತ್ತಕ್ಕೆ ಮಾತಾಯಿ ಅನುಗ್ರಹ ಬಹಳ ಮುಖ್ಯ. ಕೆಲವು ಪ್ರಾಕ್ಟೀಸಸ್ಗಳಿಗೆ, ಎನರ್ಜಿ ಎಕ್ಸ್ಪೀರಿಯನ್ಸಸ್ಗೆ ಆ ದೇವಸ್ಥಾನ ಬಹಳ ಬಹಳ ಸ್ಪೆಷಲ್. ಚಾಮುಂಡಿಗೆ ನನಗೆ ಬಹಳ ಚಿಕ್ಕ ವಯಸ್ಸಿಂದ ಸ್ಟ್ರಾಂಗ್ ಬಾಂಡಿಂಗ್. ಮೈಸೂರಿನವರು, ಸೊ ಒಂಥರ ನಮ್ಗಳಿಗೆ ಈವ್ನಿಂಗ್ ವಾಕಿಂದ ಹಿಡಿದು ಎಲ್ಲ ಕಡೆಗೂ ಬೆಟ್ಟ ಸ್ಟೆಪ್ಸ್ ಹತ್ಕೊಂಡು ಹೋಗೋದ್ರಿಂದ ಹಿಡಿದು ನಡೀತಾ ಇದ್ದೀವಿ. ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್ ತುಂಬ ಇಂಟೆನ್ಸ್ ಆಗಿದೆ. ಅಲ್ಲಿ ಹೋಗಿ ಕೂತು ಧ್ಯಾನ ಮಾಡಿದಾಗ ಕುಂಡಲಿನಿ ರೇಸ್ ಆಗೋದ್ರಿಂದ ಒಳಗಡೆ ಅನುಭವದಿಂದ ಹಿಡಿದು ಕೆಲವು ಆ್ಯಕ್ಟಿವೇಶನ್ಸ್ಗಳು ತುಂಬ ಸ್ಟ್ರಾಂಗ್ ಆಗಿ, ರಿಚ್ ಆಗಿ, ಆ್ಯಂಡ್ ಅವಳು ಒಲಿದು ಬಂದ ದೇವತೆ ನನಗೆ. ಸೊ ಅದರಿಂದ ಬ್ಲೆಸ್ಸಿಂಗ್ಸ್, ಬೆನಿಫಿಟ್ಸ್ ಎಲ್ಲ ಇದೆ ಅಲ್ಲಿ. ಶೃಂಗೇರಿ ಶಾರದಾಂಬೆ, ಕೊಲ್ಲೂರು ಮೂಕಾಂಬಿಕೆ. ಶೃಂಗೇರಿ ಶಾರದಾಂಬೆ ನಮಗೆ ಅವಳು ಮನೆ ದೇವತೆ. ನಾವು ಶಂಕರ ಮಠಕ್ಕೆ ಸೇರ್ತಿರೋದ್ರಿಂದ ನಮಗೆ ಅವಳು ಮನೆ ದೇವತೆ. ಈ ಆಧ್ಯಾತ್ಮದಲ್ಲಿ ಬರೋಂಥ ವಿದ್ಯೆಗೆ ಅವಳು ಅಧಿದೇವತೆ. ಸೊ ಭಾಗವತದಲ್ಲಿ ಓದೋದು ಒಂದು, ಸ್ಟಡಿ ಈಸ್ ಅ ಡಿಫ್ರೆಂಟ್ ಥಿಂಗ್. Reading is different, study is different. Study is deeper understanding. Probably ಅವಳ ಅನುಗ್ರಹ ಇದ್ದರೆ ಅದು ಸುಲಭವಾಗಿ ಆಗತ್ತೆ ಅಂತ ಅಜ್ಜಿ ಹೇಳಿದ ಮಾತಿನ ನೆನಪು ಈಗಲೂ ಮೆಲುಕು ಹಾಕ್ತಾ ಇರ್ತೀನಿ. ಆ ಎಕ್ಸ್ಪೀರಿಯನ್ಸ್ ಅವಳು ಕೊಟ್ಟಿರ್ತಾರೆ. ಸೊ ತುಂಬ ಇಂಟೆನ್ಸ್ ಆಗಿರುತ್ತೆ ಅಲ್ಲಿ ಹೋದಾಗ. ನಾಲೆಡ್ಜ್ ಈಸ್ ಎವ್ರಿವೇರ್, ಈಸಿ ಅಬ್ಸಾರ್ಪ್ಷನ್. ಅಫ್ಕೋರ್ಸ್ ಗುರುಗಳಿದ್ದಾರೆ ನಮಗೆ, ಜಗದ್ಗುರುಗಳು. ಸೊ ಅವ್ರ ದರ್ಶನ ಆದಾಗ, ಗುರುಕೃಪೆ ಇದ್ದರೆ ಎವ್ರಿಥಿಂಗ್ ಈಸ್ ಪಾಸಿಬಲ್. ಕೊಲ್ಲೂರು ಮೂಕಾಂಬಿಕೆ. ಕೊಲ್ಲೂರು ಮೂಕಾಂಬಿಕೆನಲ್ಲಿ ಒಂದು ಶಂಕರಾಚಾರ್ಯರ ಒಂದು ಗುಹೆ, ಅಲ್ಲಿ ಅವರು ಕೂತು ಧ್ಯಾನ ಮಾಡಿದ್ರು. ಹಿಂಗೆ ಯಾರೋ ಈ ಅಭ್ಯಾಸಗಳು ಮಾಡ್ತಿರೋದ್ರಿಂದ ಜನಗಳ ಪರಿಚಯಗಳಾಗ್ತಾ ಇರುತ್ತೆ. ಆ ಥರ ಒಂದ್ಸಲ ಒಬ್ಬರು ಕರ್ಕೊಂಡು ಹೋಗಿದ್ರು. ಆವಾಗ ಅಲ್ಲಿ ಕೂತು ಧ್ಯಾನ ಮಾಡಿದ್ದು ಅನುಭವ, ಅದರ ಅನುಭವ ತುಂಬ, ಈಗಲೂ ನೆನೆಸ್ಕೊಂಡ ತಕ್ಷಣ ಅಲ್ಲಿ ಒಳಗಡೆ ಶಂಕರರ ಇದರಲ್ಲಿ ಕೂತು ಧ್ಯಾನ ಮಾಡೋ ಆ ಕನೆಕ್ಟ್ ಬಿಲ್ಡ್ ಆಗೋಕ್ಕೆ ಆ ವ್ಯಕ್ತಿ ಸಹಾಯ ಮಾಡಿದ್ರು. ಅದಕ್ಕೆ ಲೈಫ್ ಲಾಂಗ್ ಚಿರಋಣಿ ನಾನು ಆ ಅನುಭವ. ಹಾಗಾಗಿ ಮಹಾತಾಯಿ ಸ್ಟ್ರಾಂಗ್ ಕನೆಕ್ಟ್. ಶಂಕರರ್ಗೆ ನ್ಯಾಯ ಕೊಟ್ಟ ಆಗ ಅವರ ಅನುಗ್ರಹ ತುಂಬ ರಿಚ್ ಆಗಿ, ಸ್ಟ್ರಾಂಗ್ ಆಗಿ ಬಿಲ್ಡ್ ಆಗುತ್ತೆ. ಬೆಂಗಳೂರಿನ ಗವಿಗಂಗಾಧರೇಶ್ವರ. ಅಲ್ಲಿ ಸುಮಾರು, ಅಂದರೆ ನನ್ನ ಪ್ರಾಣಿಕ್ ಹೀಲಿಂಗ್ ಶುರು ವರ್ಷಗಳಲ್ಲಿ ನನ್ನ ಅಭ್ಯಾಸಗಳನ್ನ ನಾನು ಅಲ್ಲಿ ತುಂಬ ಮಾಡಿದ್ದೀನಿ. ತುಂಬ ಡೀಪ್ ಎಕ್ಸ್ಪೀರಿಯನ್ಸಸ್ಗಳಿದೆ ಅಲ್ಲಿ. ಭರದ್ವಾಜರು ಕೂತ್ಕೊಂಡು ಧ್ಯಾನ ಮಾಡಿದ್ದ ಜಾಗ. ಸೊ ಈ ಸಪ್ತಋಷಿಗಳಲ್ಲಿ ಒಬ್ಬರಾದಂಥವ್ರು, ಅದರಿಂದ ಆ ಎನರ್ಜಿ ತುಂಬ ರಿಚ್ ಆಗಿದೆ. ಇದೆಲ್ಲ ಟ್ಯೂನಿಂಗ್ ಅಷ್ಟೇ. ಇದು ಎಲ್ಲರೂ ಓಡಾಡ್ತಾ ಇರ್ತಾರೆ, ಈಗೇನಿದೆ, ಈಗಲೂ ಕೂತ್ಕೊಂಡು ಕನೆಕ್ಟ್ ಆದರೆ ಅವ್ರಗಳ ಆಶೀರ್ವಾದ ಇತ್ತು ಅಂದರೆ ತುಂಬಾ ರಿಚ್ ಆಗಿರುತ್ತೆ. ಸೊ ಅದರ ಅನುಭವ ತುಂಬ ಸ್ಟ್ರಾಂಗ್ ಆಗಿದೆ. ಒಂಥರ ಶುರುವಿನ ದಿನಗಳಲ್ಲಿ ನಮ್ಮ ಎಂಟೈರ್ ಗ್ರೂಪ್, ನಾವು ಎಷ್ಟೊಂದು ಜನ ಹೋಗಿ ಕೂತ್ಕೊಂಡು ಧ್ಯಾನ ಮಾಡ್ತಾಯಿದ್ವಿ. ಆ್ಯಂಡ್ ನಮ್ಗಳಿಗೆ ಆ ಒಳಗಡೆ ಇಂಟರ್ನಲ್ ಗ್ರೂಪ್ ಬಿಲ್ಡಿಂಗ್, ಟೀಮ್, ಏನು ಹೇಳ್ತೀವಿ, ಒಂದು ಸಂಘ ಅಂತ ಏನು ಹೇಳ್ತೀವಿ ಸ್ಪಿರಿಚುವಲ್ ಅಂಡರ್ಸ್ಟ್ಯಾಂಡಿಂಗಲ್ಲಿ, ಆ ಸಂಘನ, ಆ ಸ್ಪಿರಿಚುವಲ್ ಸಂಘನ ನಮ್ಮದನ್ನು ಬಿಲ್ಡ್ ಮಾಡೋಕ್ಕೆ ಗವಿಗಂಗಾಧರೇಶ್ವರ ಬಹಳ ಬಹಳ ಸಹಾಯ ಮಾಡಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಇವ್ರ ಬಗ್ಗೆ, ಈ ಜಾಗದ ಬಗ್ಗೆ ಮಾತಾಡಿದ್ರೆ ನಂಗೆ ಯಾಶನೂ ಇರಲ್ಲ. ಮಂತ್ರಾಲಯ ರಾಘವೇಂದ್ರ ಸ್ವಾಮಿ. ಅವ್ರ ಎನರ್ಜಿ 2000 ಕಿಲೋಮೀಟರ್ ಇದೆ.
ಎಲ್ಲಿ ಕೂತರು ಅವರ ಧ್ಯಾನ ಮಾಡಿದ್ರು. ಗುರುಗಳ ಬಗ್ಗೆ ಹೇಳಬೇಕು ಅಂತಂದಾಗ ಒಂದು ನನ್ನ ಹಳೆ ಒಬ್ಬರು ಹೇಳಿದ ಕತೆ. ಒಂದ್ಸಲ ನಾರದ ಒಂದು ಜಾಗದಲ್ಲಿ ಓಡಾಡ್ತಾ ಇದ್ದಾಗ ಒಬ್ಬರು ಋಷಿಗಳು ಬಂದು ಅವ್ರ ಕಾಲಿಗೆ, ಮುನಿ ಅಂತ ಇಟ್ಕೊಳ್ಳೋಣ, ಅವ್ರು ಬಂದು ಅವ್ರ ಕಾಲಿಗೆ ನಮಸ್ಕಾರ ಮಾಡಿ, ನನಗೆ ಮಕ್ಕಳಾಗಿಲ್ಲ, ಎಷ್ಟೊಂದು ವರ್ಷ ಮದುವೆ ಆಗೋ, ದಯವಿಟ್ಟು ನನಗೆ ಮಕ್ಕಳಾಗಲಿ ಅಂತ ಆಶೀರ್ವಾದ ಮಾಡಿ ಅಂತ ಕೇಳ್ತಾರೆ ನಾರದರು. ಅವ್ರು ಹೇಳ್ತಾರಂತೆ, ನಾನು ಮುನಿ, ನಾನೇನು ಆಶೀರ್ವಾದ, ನಮ್ಮ ಅಪ್ಪನ ಕೇಳೋಣ ಬನ್ನಿ, ಬ್ರಹ್ಮನ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ. ಬ್ರಹ್ಮನ ಹತ್ರ ಕರ್ಕೊಂಡು ಹೋಗಿ ಅವನ್ನ ಆಶೀರ್ವಾದ ಮಾಡಿದಾಗ, ಅಯ್ಯೋ ಅವರ ಜೀವನದಲ್ಲಿ ಬರ್ದಿಲ್ಲ ಮಕ್ಕಳಾಗೋದು, ನಾನು ಬ್ರಹ್ಮ, ನಾನು ಅದನ್ನು ಗ್ರ್ಯಾಂಟ್ ಮಾಡೋಕ್ಕಾಗಲ್ಲ ಅಂತಾನಂತೆ. ವಾಪಸ್ ಬಂದರು, ಅವ್ರ ಪಾಡಿಗೆ ಅವ್ರು ಬದುಕ್ತಾ ಇದ್ರು. ಒಬ್ಬರು ಋಷಿ ಅವ್ರ ಕುಟೀರಕ್ಕೆ ಬರ್ತಾರೆ, ಇವರು ಗುರು ಸೇವೆ ಮಾಡ್ತಾರೆ. ಮಾಡಿದಾಗ ಹೋಗಕ್ಕೆ ಮುಂಚೆ ಆಶೀರ್ವಾದ ಕೇಳಿದಾಗ ಇವರು ಹೇಳ್ತಾರಂತೆ, ನಮಗೆ ಮಕ್ಕಳಿಲ್ಲ, ನಾವು ಪುತ್ರವತ್ತು ತಥಾಸ್ತು ಅಂದರು, ಹೋದರು. ಒಂದು 5-6 ವರ್ಷ ಆದಮೇಲೆ ನಾರದರು ಬೈ ಚಾನ್ಸ್ ಅದೇ ಮಾರ್ಗವಾಗಿ ಹೋಗ್ತಾ ಇರ್ತಾರಂತೆ. ನೋಡಿದ್ರೆ ಅವ್ರ ಕುಟೀರದ ಮುಂದೆ 2 ಮಕ್ಕಳು, ಒಂದು ಗಂಡು ಒಂದು ಹೆಣ್ಣು ಆಟಾಡ್ತಾ ಇರುತ್ತಂತೆ. ಬಂದ್ರೋ ಇಲ್ಲಿ ಅಂತ ಕರೆದ್ರು, ಬಂದು ಕೇಳಿದ್ರು, ಯಾರು ನೀವು ಏನು ಅಂತ. ಅವಾಗ ಅವ್ರು ಹೇಳಿದ್ರಂತೆ, ನಾವು ಆ ಋಷಿ ಮಕ್ಕಳು ಅಂತ, ಆ ಮುನಿ ಮಕ್ಕಳು. ಅವಾಗ ನಮ್ಮ ಅಪ್ಪ ಹೇಳಿದ್ರು, ದಟ್ ಈಸ್ ಬ್ರಹ್ಮ, ಇವ್ರಿಗೆ ಮಕ್ಕಳಾಗಲ್ಲ ಅಂತ. ಇವ್ರಿಗೆ ಹೆಂಗೆ ಮಕ್ಕಳಾಯಿತು? ಇಲ್ಲಿ ನಾನು ನಮ್ಮ ಅಪ್ಪನ್ನೇ ಹೋಗಿ ಕೇಳ್ತೀನಿ ಅಂತ ಅವ್ರ ಅಪ್ಪನ ಹತ್ರ ಹೋದ್ರ. ಬ್ರಹ್ಮನ ಹತ್ರ, ನೀ ಹೇಳ್ದೆ ಅವ್ರಿಗೆ ಮಕ್ಕಳಾಗಲ್ಲ ಅಂತ, ಹೆಂಗೆ ಮಕ್ಕಳಾಯಿತು ಅಂತ. ಅವಾಗ ಬ್ರಹ್ಮ ಅಂತಂತೆ, ಯಾರೋ ಸಾಧು ಸಂತೋ ಯಾರೋ ಋಷಿನೋ ಹೋಗಿರ್ಬೇಕು ಅಲ್ಲಿಗೆ, ಅದಕ್ಕೆ ಮಕ್ಕಳಾಗಿದೆ. ಅಂದರೆ ದೇವರು ಕೊಡೋಕ್ಕಾಗದೆ ಇರೋದನ್ನ ಗುರು ಕೊಡಬಲ್ಲ. ಸೊ ರಾಯರಾಗಲಿ, ನಮಗೆ ನಮ್ಮ ಜೀವನದಲ್ಲಿ ನಮ್ಮ ಮಾಸ್ಟರ್ ಪ್ರಾಣಿಕ್ ಹೀಲಿಂಗ್ ನಾವು ಯಾರು ಇದು ಮಾಡ್ಕೊಂಡು ಬಂದಿವಿ, ಅವರು ಮಾಸ್ಟರ್ ಚೋವಾಕಾಕ್ಸು ಅವರಾಗಲಿ, ಇವರೆಲ್ಲ ದೇವರು ನಮ್ಮ ಮೇಲೆ ಆಶೀರ್ವಾದ ಮಾಡಿ ನಮ್ಮ ಜೀವನದಲ್ಲಿ ಕಳಿಸಿರೋಂಥ ದಾರಿದೀಪಗಳು, ಅದಕ್ಕಿಂತನೂ ಜಾಸ್ತಿ. ಸೊ ಕೇಳಿದ್ದೆಲ್ಲ ಸಿಗೋವಂಥ ಸ್ಥಾನ ಗುರುಪಾದ. ನಮಸ್ಕಾರ ಗುರು. ಆತ್ಮ ನಮಸ್ತೆ ಗುರು. So what do you, final question, what do you think will be the future of healing world? That is the future. Every person will be enlightened with light, love and power. Everybody will be blessed with healing energies. That is future. ಎನರ್ಜಿ ಕಾನ್ಸೆಪ್ಟ್ ಇವಾಗ ಕೆಲವರಿಗೆ ಮಾತ್ರ ಗೊತ್ತಿದೆ. ಕಮಿಂಗ್ ಫ್ಯೂಚರ್ ಇಯರ್ಸಲ್ಲಿ that will be known to everyone. Every common person will be aware of energy. That's the ultimate. How's the experience coming to this show? Of course, ಶುರುನಲ್ಲಿ ತುಂಬ ಆಂಗ್ಸೈಟಿ ಇತ್ತು. ಆಂಟಿಸಿಪೇಟ್ ಮಾಡ್ತಾ ಇದ್ದೆ, ಗೊತ್ತಿರೋ ವ್ಯಕ್ತಿ ಏನಪ್ಪ, ಯಾಕಂದರೆ ಅಫ್ಕೋರ್ಸ್ ಐ ಕೆಪ್ಟ್ ಆನ್ ಆಸ್ಕಿಂಗ್, ಏನು ಕೇಳ್ತೀಯ, ಏನು ಹೇಳು ಅಂತ ಹೇಳಿ. ಯು ಡಿಂಟ್ ರೆಸ್ಪಾಂಡ್. ನಿಮ್ಮ ಪ್ರೊಫೆಷನಲ್ಲಿ ನೀವು ಹೇಗೆ? ನಾನು ಇಲ್ಲಿ ತನಕ ಯಾವಾಗಲೂ ಯಾವ ಮೈಕ್ ಮುಂದೆನೂ ಬಂದು ಕೂತು ಈ ಥರ ಹೇಳಿದ್ನಲ್ಲ, 2000 ಮೈ ಲಾಸ್ಟ್ ಇಂಟರ್ವ್ಯೂ, ಅದಾದಮೇಲೆ ಇಲ್ಲ. ಬಟ್ ಅಫ್ಕೋರ್ಸ್ ಬೇರೆದೆಲ್ಲ ಚಿಕ್ಕದಾಗಿ ಹೀಲಿಂಗ್ ಬಗ್ಗೆ ಸ್ವಲ್ಪ ಏನು, ಪ್ರಾಣಿಕ್ ಹೀಲಿಂಗ್ ಅಂದರೆ ಏನು, ಈ ಥರ. ಲಾಸ್ಟ್ ಟೈಮ್ ಕಮಿಷನರ್ ಬಂದಾಗ ಹೇಳಿದ್ರು, ಕಮಿಷನರ್ ನಮ್ಮ ಡ್ಯೂಟಿ ಇಂಟ್ರೋಗೇಟ್ ಮಾಡೋದು, ನೀವು ನಮ್ಮನ್ನೇ ಇಂಟ್ರೋಗೇಟ್ ಮಾಡ್ತಿದ್ದೀರಿ ಅಂತ. ದ ಸೇಮ್ ಥಿಂಗ್ ಐ ಎಕ್ಸ್ಪೀರಿಯನ್ಸ್ಡ್, ಸಂಬಡಿ ಇಂಟ್ರೋಗೇಟಿಂಗ್ ಒಂಥರ ಪರ್ಸ್ನಲ್ ಆಗಿ. ಇಷ್ಟೊಂದು ಪ್ರಾಬ್ಲಿ ಯಾರ ಹತ್ರನೂ ಇದೆಲ್ಲ ಮಾತಾಡಿರಲಿಲ್ಲ ಎಷ್ಟೊಂದು ವರ್ಷದಿಂದ. ಸೊ ಯು ಮೇಡ್ ಮೀ ಟಾಕ್, ಬಟ್ ಐ ಫೆಲ್ಟ್ ವೆರಿ ನೈಸ್, ಕಂಫರ್ಟಬಲ್. ಇಟ್ಸ್ ಅ ಬ್ಯೂಟಿಫುಲ್ ಪ್ರೋಗ್ರಾಮ್. ಯು ರಿಯಲಿ ಮೇಕ್ ಅಸ್ ಫೀಲ್ ಹೋಮ್. ರಂಗಶಂಕರಲ್ಲಿ ಕೂತ್ಕೊಂಡು ಮಾತಾಡ್ದಂಗೆ ಅನುಭವ ಆಯಿತು. ಸೊ ದ್ಯಾಟ್ಸ್ ಅ ನೈಸ್ ಥಿಂಗ್. ಥ್ಯಾಂಕ್ ಯು. You're welcome. And thank you so much for being part of this show. Thank you. So like I said, there are so many things, ಇನ್ನು ಎಷ್ಟೊಂದು unheard stories ತುಂಬ ಇದೆ, which if I have to tell, she has put a filter. No, I mean, with all due respect, in a good way I'm telling. ಅಂದರೆ ಅದು ಅವರ ವೈಯಕ್ತಿಕವಾದಂಥ ಅನುಭವಗಳು. ಸೊ ಅದು ಅವರಲ್ಲೇ ಇರುತ್ತೆ. ಸೊ ಆ್ಯಂಡ್ ಕೆಲವೊಮ್ಮೆ ನಮಗೇನೋ ಅದೃಷ್ಟ ಸಿಕ್ಕಿದಾಗ, ಕೇಳಿದಾಗ, ಆ ಥರದ್ದು 1 or 2 ಸಿಕ್ಕಿದಾಗ ನಮಗೆ ಓ ವಾವ್ ಅಂತ ಅನ್ಸೋದು ಕೂಡ ಆಗಿರುತ್ತೆ.
ಬಟ್ ಓವರಾಲ್ ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ಆ್ಯಂಡ್ ಶೋ ಅಲ್ಲೂ ಹೇಳ್ತೀನಿ, ಸುಮಾರು ಜನರ ಜೀವನದಲ್ಲಿ ಮಾರ್ಗದರ್ಶನ ತೊಗೊಳ್ಳೋಂಥದ್ದು ಅದೊಂದು ದೊಡ್ಡ ಜವಾಬ್ದಾರಿ. ಸೊ ಆ ಜವಾಬ್ದಾರಿನ ತೊಗೊಂಡು ಅದನ್ನ ಎಷ್ಟು ಚೆನ್ನಾಗಿ ಯು ಗೈಡ್, ಯು ಟ್ರೀಟ್, ಆ್ಯಂಡ್ ಮೋರ್ ದೆನ್ ಎನಿಥಿಂಗ್ ಯಾರದೇ ಒಬ್ರಿಗೆ ಜೀವನಕ್ಕೆ ದರ್ ಇಸ್ ಒನ್ ರೇ ಆಫ್ ಹೋಪ್ ಅನ್ನೋದನ್ನು ಕೆಲವೊಂದು ವಾಕ್ಯಗಳಲ್ಲಿ, ಪದಗಳಲ್ಲಿ ಸಾಕಾಗಿರುತ್ತೆ. ಆ್ಯಕ್ಷನ್ಸ್ ಅದು ಎರಡನೇ ಲೆವೆಲ್ ಇರ್ಬೋದು. ಸಮ್ಟೈಮ್ಸ್ ಇಟ್ ಈಸ್ ಜಸ್ಟ್ ಗಿವಿಂಗ್ ನೋ ಯು ಆರ್ ಡೂಯಿಂಗ್ ಗುಡ್, ಇಟ್ಸ್ ಓಕೆ ಅಂತ ಹೇಳಿದ್ರೆ ದ್ಯಾಟ್ ಗಿವ್ಸ್ ಎನ್ ಅಡ್ರಿನಲ್ ರಶ್ ಟು ಎನಿ ಪರ್ಸನ್ ಹೂ ವಾಂಟ್ಸ್ ಟು ಕಂಪ್ಲೀಟ್ ದ ಟಾಸ್ಕ್, ಏನೇ ಮಾಡೋದಕ್ಕೂ ಇರುತ್ತಲ್ಲ. ಸೊ ಥ್ಯಾಂಕ್ ಯು ಫಾರ್ ಸೋ ಮೆನಿ ಥಿಂಗ್ಸ್ ಫ್ರಮ್ ಸೋ ಮೆನಿ ಪೀಪಲ್. ಆ್ಯಂಡ್ ಇದೇ ರೀತಿ ನೆಕ್ಸ್ಟ್ ಇನ್ನೊಂದು ಶೋ ಮಾಡಿದಾಗ ಇನ್ನೂ ಡೀಟೇಲ್ಡಾಗಿ ಇನ್ನೂ ಕೂಡ ಕಂಟಿನ್ಯೂ ಮಾಡಿ. ಯಾರಿಗೂ ಇನ್ನೊಬ್ಬರಿಂದ ಮಾರ್ಗದರ್ಶನ ಬೇಕಾಗಿರಲ್ಲ ಅನ್ಸುತ್ತೆ. ಕರೆಕ್ಟ್ ಅಲ್ಲ, ದಟ್ಸ್ ಅವ್ರ ಹತ್ರನೇ ಇರುತ್ತೆ ಅನ್ಸುತ್ತೆ ಅಲ್ವಾ? That's being modest, but it's okay. Each human is designed in a different way. Again, that's next deep conversation. Thank you very much. But thank you for being part of this show. On that note, ಇವತ್ತಿನ ಈ ಸಂಚಿಕೆನ ಮುಕ್ತಾಯ ಮಾಡುವಂಥ ಟೈಮ್ ಆಗಿದೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬರ ಜೊತೆ ಪಾಡ್ಕಾಸ್ಟ್, ಅವ್ರ ಜೊತೆ ಮಾತುಕತೆ ನಡೆಯುತ್ತೆ. ಥ್ಯಾಂಕ್ ಯು ಮೀರಾ, ಮತ್ತೆ ಬಂದಿದ್ದಕ್ಕೆ ಖುಷಿ ಆಯಿತು. ಥ್ಯಾಂಕ್ ಯು ವೆರಿ ಮಚ್ ಮಯೂರ ಅವರೇ. ಥ್ಯಾಂಕ್ ಯು ಶ್ರೇಯಸ್, ಆ್ಯಂಡ್ ಫಾರ್ ದ ಕ್ಯಾಮ್ರಾದಲ್ಲಿ ಇದ್ದಿದ್ದು. ಥ್ಯಾಂಕ್ ಯು ಅಂಕಿತಾ, ಹೂ ಹಸ್ ಬೀನ್ ಅನ್ ಆಡಿಯನ್ಸ್ ಟುಡೇ. ಮೀರಾ ಅವ್ರ ಮಗಳು ಕೂಡ ಆಡಿಯನ್ಸ್ ಆಗಿರೋದು. ನನ್ನ ಶೋನಲ್ಲಿ ಅವ್ರ ಹೆಸರು ತೊಗೊಳೋದು ನಂಗೆ ತುಂಬ ಕಿಕ್ ಸಿಗುತ್ತೆ. ಮತ್ತೆ ಮುಂದಿನ ಸಂಚಿಕೆ ಸಿಗ್ತೀವಿ. ಟಿಲ್ ದೆನ್ ಈ ಒಂದು ಸಂಭಾಷಣೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ದ ರೆಗ್ಯುಲರ್ ಸ್ಟಫ್ ಹೇಳ್ತೀನಿ. ಆ್ಯಂಡ್ ಮತ್ತೆ ಸಿಗ್ತೀನಿ. ಟಿಲ್ ದೆನ್ ಸೈನಿಂಗ್ ಆಫ್ ನಮ್ಮ ಸ್ಟೈಲಲ್ಲಿ. ನಮಸ್ಕಾರ ಗುರು.